ಓಕೆ. ಯಾರೋ 2 ದಿನ ಒಂದು ಮಧ್ಯೆ ನಮ್ದು ಸ್ವಲ್ಪ ಗ್ಯಾಪ್ ಆಗಿತ್ತು. ಆ ಟೈಮಲ್ಲಿ ತಿಳಿಸ್ರಿ ಅಂತ ಹೇಳಿದಾರ, ತಿಳಿಸ್ಕೊಡೋಣ ಅಂತ. ಇನ್ನು 12 ದಿನ ಗ್ಯಾಪ್ ಇದೆ. ಇನ್ನು 12 ದಿನ ನಡೆಯುತ್ತೆ. ಇವತ್ತು 10ನೇ ದಿನ. ಇನ್ನು ಆಲ್ಮೋಸ್ಟ್ ಆಲ್ ಇನ್ನು 10 ದಿನ ನಡೆಯುತ್ತೆ. ಇದ್ರ ಬಗ್ಗೆ ಇನ್ನೂ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಓಕೆ. ನೆಕ್ಸ್ಟ್, ಈ ಆಲ್ರೆಡಿ 6 ರಿಂದ 8 ಪ್ರಾಡಕ್ಟ್ ನಾವು ಆಲ್ರೆಡಿ ಎಲ್ಲ ತಿಳ್ಕೊಂಡಿದೀವಿ. ಒಂದ್ಸಗೆ ನಂಗೆ ನಿಮಗೆ ರಿಪೀಟ್ ಮಾಡ್ತಾ ಬರ್ತಾ ಇದೀನಿ. ಯಾವೆಲ್ಲ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡಿದ್ವಿ ಮೊದಲನೇ ದಿನದಿಂದ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಬೇಸಿಕ್ ಪ್ರಾಡಕ್ಟ್ ಅಂತ ನಮ್ಮ ಯಾವುದೇ ಬೆಳೆಗಾಗ್ಲಿ ನಾವು ಫಸ್ಟ್ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳನ್ನ ಸರಿ ಮಾಡ್ಕೊಂಡ್ರೆ ತಾನಾಗೆ ನಮಗೆ ಇಳುವರಿ ಎಲ್ಲ ಬರುತ್ತೆ ಅಂತ ಹೇಳಿ ಮೊದಲನೇ ದಿನದಿಂದ ನಮ್ಮ ಕೇವಾ ಕೈಪೋ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂತ ವಂಡರ್ಫುಲ್ ಪ್ರಾಡಕ್ಟ್ ಆಗಿರ್ತಕ್ಕಂತ ಅಗ್ರೋ ಬೂಸ್ಟರ್ ಮತ್ತು ಅಗ್ರೋ ಮ್ಯಾನೂರ್ ಬಗ್ಗೆ ಮೊದಲನೇ ದಿನ ಸಂಪೂರ್ಣವಾಗಿ ಪೋಷಕಾಂಶಗಳನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ಬೇಕಂತ ಅದನ್ನ ತಿಳ್ಕೊಂಡ್ವಿ. ಅದೇ ರೀತಿ ಮುಂದೆ ಮಲ್ಟಿ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್, ಅದ್ರ ಬಗ್ಗೆನೂ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಅದೇ ರೀತಿ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್, ಆಮೇಲೆ ನೀಮ್ ಆಯಿಲ್, ಅದೇ ರೀತಿ ನಮಗೆ ಫ್ಲವರ್ ಬೋನ್ ಬಗ್ಗೆ ನಿನ್ನೆ, ಈ ರೀತಿ ಅಗ್ರೋ 90+ ಬಗ್ಗೆ, ಅಗ್ರೋ 80+ ಬಗ್ಗೆ, ಇವೆಲ್ಲ ನಮ್ಮ ಬೆಳೆಗಳ ಮೇಲೆ ಯಾವ ರೀತಿ ನಾವು ವರ್ಕ್ ಮಾಡ್ತಾವ ಅನ್ನೋದ್ರ ಬಗ್ಗೆ, ಅದನ್ನ ಯಾವ ರೀತಿ ಯಾವ್ದು ರೀತಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಅದೇ ತರ ಇವತ್ತು ಮುಂದಿನ ಪ್ರಾಡಕ್ಟ್ ಹೋಗೋಣ. ಓಕೆನಾ ಸರ್? ಈಗ ನಾವು ಇಲ್ಲಿವರೆಗೂ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಸಮತೋಲನದ ಬಗ್ಗೆ, ಮತ್ತೆ ಬೇರುಗಳ ಇಳಿಕೆ, ಆಳವಾಗಿ ಇಳಿಕೆ, ಬಿಳಿ ಬೇರುಗಳ ಸಂಖ್ಯೆ, ಮತ್ತೆ ನಮ್ಮಲ್ಲಿ ಜಾಸ್ತಿ ಹೂವಿನ ಸಂಖ್ಯೆ ಜಾಸ್ತಿ ಆಗ್ಬೇಕಂತ ಫ್ಲವರ್ ಬೋನ್ ನ ಬಳಸಬೇಕು. ಹೂವಿನ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಕ್ರಮೇಣವಾಗಿ ನಮ್ದು ಇಳುವರಿನೂ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ಅದು ಮಾಹಿತಿ ಎಲ್ಲ ತಿಳ್ಕೊಂಡ್ವಿ. ಈಗ ನಮಗೆ ಮುಖ್ಯವಾಗಿ ಬೆಳೆ ಎಲ್ಲ ಚೆನ್ನಾಗಿ ನಾವು ಪೋಷಕಾಂಶಗಳು ನಿರ್ವಹಿಸ್ಕೊಂಡು ಇದೆಲ್ಲ ಬರುತ್ತೆ. ರೈತನಿಗೆ ಮೇನ್ ಸಮಸ್ಯೆ ಏನಾಗತ್ತಪ್ಪ ಅಂದ್ರೆ, ನಮಗೆ ತುತ್ತಾಗದ ಬೆಳೆ ಕೀಟ ಮತ್ತು ರೋಗದ ಬಾಧೆಯಿಂದ. ರೈತ ಏನ್ ಕೀಟಗಳು ಅದಾವೆ, ಪೆಸ್ಟ್ ಅಂತ ಹೇಳ್ತೀವಿ, ಪೆಸ್ಟ್ ಅಟ್ಯಾಕ್ಸ್, ಮತ್ತೆ ರೋಗ ಬಾಧೆಗಳು ಅಂತ ಹೇಳ್ತೀವಿ, ಡಿಸೀಸ್ ಅಟ್ಯಾಕ್. ಇವೆರಡೂ ನಮಗೆ ಬಹಳ ಒತ್ತ ಒತ್ತು ಕೊಡ್ತವೆ, ಒತ್ತಡ ಕೊಡ್ತವೆ. ಇಳುವರಿ ಕುಂಠಿತ ಆಗಕ್ಕೆ, ಬೆಳೆ ನಾಶ ಆಗಕ್ಕೆ, ಬೆಳೆ ಹಾಳಾಗಕ್ಕೆ, ರೈತರ ಹಾಳಾಗಕ್ಕೂ ಇವೆರಡು ದೊಡ್ಡ ಮೇನ್ ಕಾರಣ, ಸಮಸ್ಯೆ ಬರೋದು. ಮುಖ್ಯವಾಗಿ ತಿಳ್ಕೊಳ್ಳೋಣ ಈ ರೋಗ ಮತ್ತು ಕೀಟ. ಇದರಲ್ಲಿ ನಮಗೆ ಯಾವ ಪ್ರಾಡಕ್ಟ್ ಅದ ನಮ್ಮ ಕೈಪೋ ಇಂಡಸ್ಟ್ರಿಯಲ್ಲಿ ಅಂದ್ರೆ, ಮೊದಲನೇದಾಗಿ ಫಂಗಿ ಕೇರ್ ಅಂತ ಇದೆ. ಇವತ್ತು ನಾನು ಕ್ರಾಪ್ ಕೇರು ಮತ್ತೆ ಫಂಗಿ ಕೇರು ಎರಡರ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದೆ. ನಾನು ಫಂಗಿ ಕೇರ್ ಬಗ್ಗೆ ನೋಡ್ಕೊಂತ ಹೋದಾಗ ಅದ್ರ ಬಗ್ಗೆನೇ ಡೀಟೇಲ್ಸ್ ಜಾಸ್ತಿ ಆಯ್ತು. ಕ್ರಾಪ್ ಕೇರ್ ಬಗ್ಗೆನೇ ಹೇಳ್ತೀನಿ. ಫಂಗಿ ಕೇರ್ ಮೊದಲು ರೋಗದ ಬಗ್ಗೆ ತಿಳ್ಕೊಂಡ್ಬಿಡೋಣ. ಇವೆರಡು ಪ್ರಾಡಕ್ಟ್ ನಮ್ಮಲ್ಲಿ ಇದಾವೆ. ಇದ್ರ ಜೊತೆಗೆ ಮೊನ್ನೆ ತಾನೇ ನಾನು ನಿಮಗೆ ನೀಮ್ ಆಯಿಲ್ ಬಗ್ಗೆನೇ ಹೇಳಿದೆ. ಹಂಗಾಗಿ ಅದ್ರ ಬಗ್ಗೆನೂ ಎಲ್ಲ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಇವತ್ತು ಅಥವಾ ನಾಳೆ ಆದ್ರೂ ಇವೆರಡು ಪ್ರಾಡಕ್ಟ್ ಬಗ್ಗೆನೇ ಜಾಸ್ತಿ ನಾವು ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ನಮ್ಮ ಬೆಳೆಗಳಿಗೆ ಬಹಳ ಹಾನಿ ಮಾಡೋದೇ ರೋಗ ಮತ್ತು ಕೀಟಗಳಿಂದ ನಾವು ಹಾಳಾಗ್ತಾ ಇರೋದು. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಯಾವ ಸ್ಟೇಜ್ ಅಲ್ಲಿ ನಾವು ಕೊಟ್ರೆ ಅದು ಕಂಟ್ರೋಲ್ ಆಗುತ್ತೆ, ಮತ್ತೆ ಯಾವ್ಯಾವ ಕಾಂಬಿನೇಷನ್ ಅಲ್ಲಿ ಕೊಟ್ರೆ ಕಂಟ್ರೋಲ್ ಆಗುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ನೋಡ್ತಾ ಹೋದಾಗ ಫಸ್ಟ್ ರೋಗಗಳ ಬಗ್ಗೆ ನಾನು ನೋಡ್ಕೊಂತ ಹೋದೆ. ಹಾಗಾಗಿ ಫಂಗಿ ಕೇರ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಈ ಸಾಮಾನ್ಯವಾಗಿ ಎಲ್ಲಾ ಬೆಳೆಗೂ ನಮಗೆ ಯಾವ ರೀತಿ ರೋಗ ಬರ್ತವೆ, ನಮಗೆ ಯಾವ ರೀತಿ ಬರುತ್ತೆ ಮನುಷ್ಯನಿಗೆ? ವಾತಾವರಣ ಕರೆಕ್ಟಾ? ವಾತಾವರಣ ಸರಿ ಇತ್ತಂದ್ರೆ ಗಿಡ ಮರಗಳು ಅಂದ್ರೆ ನಮ್ಮ ಬೆಳೆಗಳು ಬಹಳ ಚೆನ್ನಾಗಿರ್ತವೆ, ನಮ್ಮ ಮನುಷ್ಯನ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಶೀತ, ಕೆಮ್ಮು, ನೆಗಡಿ, ಜ್ವರ ಇವೆಲ್ಲ ಬರೋದೇ ವಾತಾವರಣದಿಂದ, ವಾತಾವರಣದ ವೈಪರೀತ್ಯದಿಂದ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಬೆಳೆಗಳಿಗೂ ಅದೇ ಸೇಮ್. ನಮ್ಮ ಹ್ಯೂಮನ್ ಬೀಯಿಂಗ್ ಹೆಂಗಿರುತ್ತೋ ಬೆಳೆಗಳಿಗೂ ವಾತಾವರಣ ಕೈ ಕೊಟ್ಟಾಗ ಅವ್ರಿಗೂ ಸಾಮಾನ್ಯವಾಗಿ ರೋಗ ರುಜಿನಗಳು ಬರೋದಕ್ಕೆ, ಕೀಟ ಬಾಧೆ ಮತ್ತು ರೋಗ ಬಾಧೆ ಬರೋದಕ್ಕೆ ಕಾರಣ ಆಗ್ತವೆ. ಹಾಗಾಗಿ ನಮ್ಮಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವೆರಿ ಗುಡ್ ಪ್ರಾಡಕ್ಟ್ ರೋಗಕ್ಕೋಸ್ಕರನೇ. ಎಲ್ಲಾ ರೋಗಗಳು ಬರ್ಬೋದು, ನಾನು ಹೇಳ್ತೀನಿ ಒಂದೊಂದೇ ರೋಗಗಳೆಲ್ಲ ಹೇಳ್ತೀನಿ. ಎಲ್ಲಾ ರೋಗಕ್ಕೂ ಇದು ಒಂದು ರಾಮಬಾಣವಾಗಿ ಕೈಪೋ ಫಂಗಿ ಕೇರ್
ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಕೈಪೋ ಫಂಗಿ ಕೇರ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಇದು ಎಷ್ಟು ಪ್ಯಾಕಿಂಗ್ ಅಲ್ಲಿ ಸಿಗುತ್ತಪ್ಪ ಅಂದ್ರೆ, ನೀವೆಲ್ಲ ಆಲ್ರೆಡಿ ನೋಡಿರ್ತೀರಾ, 250 ml ಅಲ್ಲಿ ಇದೆ, 1/4 ಲೀಟರ್. 250 ml ಅಲ್ಲಿ ನಮಗೆ ಇದು ಸಿಗುತ್ತೆ. ಇದನ್ನ ನಾನು ಲಾಸ್ಟ್ ಪ್ರಾಡಕ್ಟ್ ನಮ್ದು ನೀಮ್ ಆಯಿಲ್ ಬಗ್ಗೆ ಹೇಳ್ಬೇಕಾರೆ ಹೇಳಿದ್ದೆ. ನಮ್ಮ ಯಾವುದೇ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ಬೇಕಾರೆ ನಾವು ಒಂದು GMP ಅಂತಕ್ಕಂತ ಒಂದು ಸಂಸ್ಥೆ ಇದೆ, ಗುಡ್ ಮ್ಯಾನುಫ್ಯಾಕ್ಚರ್ ಪ್ರಾಕ್ಟೀಸ್ ಅಂತ. ಆ ಒಂದು ಅವ್ರದ್ದು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಾವೆ, ಆ ಕಂಡೀಷನ್ ನಲ್ಲೇ ಇದು ರೆಡಿ ಆಗಿರೋದು. ಯಾವುದು? ಕೈಪೋ ಫಂಗಿ ಕೇರ್. ಇದು ಸಂಪೂರ್ಣ ಏನಪ್ಪಾ ಅಂದ್ರೆ ರೋಗಗಳಿಗೆ ಬಳಸ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ರೋಗಗಳು ಬಳಸ್ತಕ್ಕಂಥದ್ದು. ಇದು ಪ್ಯೂರ್ಲಿ 100% ಸಾವಯವದಲ್ಲೇ ತಯಾರಾಗಿದೆ. ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತೀನಿ, ಪ್ಯೂರ್ಲಿ 100% ಸಾವಯವದಲ್ಲೇ, ಆರ್ಗ್ಯಾನಿಕ್ ಅಲ್ಲೇ ಇದು ರೆಡಿ ಆಗಿದೆ. ಏನ್ ಅಷ್ಟ್ರ ಮಟ್ಟಿಗೆ ನೀವು ಆರ್ಗ್ಯಾನಿಕ್ ಅಲ್ಲೇ ರೆಡಿ ಆಗಿದೆ ಅಂತ ಹೇಳ್ಬೋದು ಸರ್ ಅನ್ನೋದಕ್ಕೋಸ್ಕರ ಇದರಲ್ಲಿ ನೋಡ್ತಾ ಹೋದ್ರೆ ಒಂದು ಅಂಶ ಅಂದ್ರೆ ಅದು ಒಂದು ಈ ಬೇವಿನ ಮರ, ಅದೇ ರೀತಿ ಅದು ಒಂದು ಇಂಡಿಯಾ ಪೊಂಗಮ ಟ್ರೀ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಬಂದಿರತಕ್ಕಂತ ಬೀಜಗಳನ್ನ ಕರಾಂಜ ಅಂತ ಒಂದು ಅದು ಸೀಡ್ಸ್, ಆ ಒಂದು ಅದನ್ನ ಇದ್ರೊಳಗೆ ಅಳವಡಿಸಿದ್ದಾರೆ. ಹಂಗಾಗಿ ಮತ್ತೆ ಬೇರೆ ಬೇರೆ ಎಲ್ಲ ಈಗ ಅದಕ್ಕೆ ನಮಗೆ ಹುಳುಗಳಿಗೆ ಬೇಕು, ಅದಕ್ಕೆಲ್ಲ ಆರ್ಗ್ಯಾನಿಕ್ ಅಲ್ಲಿ ಏನೇನ್ ಬೇಕು ಅದನ್ನೆಲ್ಲ ರಾ ಮೆಟೀರಿಯಲ್ ನ ಇದ್ರೊಳಗೆ ಮಾಡಿದ್ದಾರೆ. ಹಂಗಾಗಿ ಅಳವಡಿಸಿರೋದ್ರಿಂದ ಇದು ನಮಗೆ ಪ್ಯೂರ್ ಆರ್ಗ್ಯಾನಿಕ್ ಅಲ್ಲೇ ಸಿಗುತ್ತೆ. ಇದು ಒಂದು ಪಾಯಿಂಟ್. ನೆಕ್ಸ್ಟ್, ಇದನ್ನ ಯಾವೆಲ್ಲ ರೋಗಗಳಿಗೆ ನಾವು ಕೊಡ್ಬೋದು? ಯಾವೆಲ್ಲ ರೋಗಗಳಿಗೆ ಕೊಡ್ಬೋದು ಅಂದ್ರೆ, ಈ ನಾವು ಸಪೋಸ್ ಬೀಜಗಳನ್ನೆಲ್ಲ ನಾವು ಬಿತ್ತಿರ್ತೀವಿ, ಆ ಟೈಮಲ್ಲಿ ನಾವು ಇದನ್ನ ಸೀಡ್ ಟ್ರೀಟ್ಮೆಂಟ್ ಆಗಿ ನಾವು ಇದನ್ನ ಬಳಸ್ಬೋದು. ಸೀಡ್ ಟ್ರೀಟ್ಮೆಂಟ್ ಆಗಿ ಬಳಸ್ಬೋದು, ಮತ್ತೆ ಸಾಯಿಲ್ ಟ್ರೀಟ್ಮೆಂಟ್ ಆಗಿ ಬಳಸ್ಬೋದು, ಮತ್ತೆ ರೂಟ್ ಟ್ರೀಟ್ಮೆಂಟ್ ಆಗಿ ಬಳಸ್ಬೋದು, ಆಮೇಲೆ ಪ್ಲಾಂಟ್ ಟ್ರೀಟ್ಮೆಂಟ್ ಆಗಿ ಬಳಸ್ಬೋದು. ಪ್ರತಿಯೊಂದಕ್ಕೂ ನಾವು ಇದನ್ನ ಬಳಸ್ಬೋದು. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದರಲ್ಲಿ ಬರ್ತಕ್ಕಂತ ನಾವು ಕೊಳೆ ರೋಗ ಅಂತ ಹೇಳ್ತೀವಿ. ಈಗಾಗಲೇ ಶುಂಠಿ ಬೆಳೆಗೆ ಒಂದು ಕೊಳೆ ರೋಗ ಸ್ಟಾರ್ಟ್ ಆಗಿದೆ. ಅದಕ್ಕೆ ಆಲ್ರೆಡಿ ನಮ್ಮಲ್ಲಿ ಪ್ರಾಡಕ್ಟ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದೇ ಕಾಂಬಿನೇಷನ್ ಎಲ್ಲ ಕೊಟ್ಟಾಗ ಕಂಟ್ರೋಲಿಗೂ ಬರ್ತಾ ಇದೆ. ಆ ರೀತಿ ಬೇರ್ ಕೊಳೆ ರೋಗ ಅಂತ ಹೇಳ್ತೀವಿ, ಆಮೇಲೆ ಎಲೆ ತುಕ್ಕು ರೋಗ ಅಂತ ಹೇಳ್ತೀವಿ, ಎಲೆ ಚುಕ್ಕೆ ರೋಗ, ಕಾಯಿ ಚುಕ್ಕೆ ರೋಗ, ಆಮೇಲೆ ಬುಡ ಚುಕ್ಕೆ ರೋಗ, ಈ ರೀತಿ ಸುಮಾರು ರೋಗಗಳು ಬರ್ತಾವ್. ಇವು ಎಲ್ಲ ಬರೋದು ಎದರಿಂದ? ಶಿಲೀಂಧ್ರನಾಶಕದಿಂದ. ಶಿಲೀಂಧ್ರದಿಂದ ಇದು ಎಲ್ಲ ಬರುತ್ತೆ. ಹಾಗಾಗಿ ಈ ಈ ಒಂದು ಶಿಲೀಂಧ್ರನಾಶಕದಿಂದ ಬರೋದ್ರಿಂದ ಈ ಒಂದು ಶಿಲೀಂಧ್ರನಾಶಕನ ಹತೋಟಿಯಾಗಿ ಇಟ್ಕೊಳಕ್ಕೆ, ಮತ್ತೆ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ಇಮ್ಯುನಿಟಿ ಬೂಸ್ಟರ್ ಅಂತ ಇಮ್ಯುನಿಟಿಯಾಗಿ ಇದನ್ನ ಬಳಸೋದಕ್ಕೆ ನಾವು ಇದನ್ನ ಬಳಕೆ ಮಾಡ್ಬೋದು. ಮತ್ತೆ ಆಗ್ಲೇ ನಾನು ಹೇಳಿದೆ ರೋಗಗಳು, ಮತ್ತೆ ಈ ನಮಗೆ ದ್ರಾಕ್ಷಿಗಾಗಿರ್ಬೋದು, ದಾಳಿಂಬ್ರೆಗಾಗಿರ್ಬೋದು, ಶುಂಠಿಗಾಗಿರ್ಬೋದು, ಇದ್ರ ಎಲ್ಲದಕ್ಕೂ ನಾವು ಅದ್ರೊಳಗೆ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ರೋಗಗಳು ಬರ್ತವೆ. ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಪೌಡ್ರಿ ಮಿಲ್ಡ್ಯೂ ಅಂದ್ರೆ ಬೂದಿ ರೋಗ, ಎಲೆ ಮೇಲೆ ಬೂದಿ ಬೂದಿ ತರ ಇರ್ತದೆ. ಲಾಸ್ಟ್ಗೆ ನಾನು ಅದು ಇದು ಪಿಕ್ಚರ್ ಸಮೇತ ತೋರಿಸ್ತೀನಿ. ಆಮೇಲೆ ಬ್ಲಾಕ್ ಸ್ಪಾಟ್ ಅಂತ ಇರುತ್ತೆ, ಅಂದ್ರೆ ಅದು ಕರಿ ಚುಕ್ಕೆ ರೋಗ ಅಂತ ಇರುತ್ತೆ. ಆಮೇಲೆ ಡೋನಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಆಮೇಲೆ ಆಂಥ್ರಾಗ್ನೋಸ್, ರಸ್ಟ್ ಅಂದ್ರೆ ತುಕ್ಕು, ಎಲೆ ತುಕ್ಕು ರೋಗ ಅಂತ ಇರುತ್ತೆ. ಆಮೇಲೆ ಎಲೆ ಮೇಲೆ ಸ್ಪಾಟ್ಸ್, ಲೀಪ್ ಸ್ಪಾಟ್ ಅಂತ ಬರುತ್ತೆ, ಸ್ಕ್ಯಾಬ್. ಆಮೇಲೆ ಈ ರೀತಿ ಬ್ಲೈಟ್ ಅಂತ ಬರುತ್ತೆ. ಇದಕ್ಕೆ ನಮ್ದು ದಾಳಿಂಬ್ರೆ ಬೆಳೆಗೆ ಬ್ಲೈಟ್ ಅಂತ ಬಂದ್ರೆ ಅದು ಪೂರಾ ವೈರಲ್ ಆಗಿ ಹರಡಿಕೊಂಡು ಪೂರಾ ಇದಾಗುತ್ತೆ. ಇದೇ ರೀತಿ ವಿವಿಧ ಏನು ಬಹಳ ನಮ್ಮ ಶಿಲೀಂಧ್ರ ರೋಗಗಳು ಎಲ್ಲ ಅದಾವೆ. ಈ ರೋಗಗಳಿಗೆ ನಾವು ಇದನ್ನೆಲ್ಲ ಬಳಸ್ಬೋದು. ಯಾವುದು? ಫಂಗಿ ಕೇರ್ನ. ಮುಖ್ಯವಾಗಿ ಈ ಒಂದು ಕಂಟ್ರೋಲಿಂಗ್ ನಾಗ ಇಟ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ. ಈ ಇವೆಲ್ಲ ಇವು ಬರ್ತವೆ, ಆ ಕಂಟ್ರೋಲಿಂಗ್ ಇಡೋದ್ರಿಂದಾನೇ ನಾನು ಆಗ್ಲೇ ಹೇಳ್ದಂಗೆ ಇದು ಆರ್ಗ್ಯಾನಿಕ್ ಅಲ್ಲಿ ಇರೋದ್ರಿಂದ ನಮ್ಮ ಇಂಡಿಯಾ ಪೊಂಗಮ ಟ್ರೀ ಅಂತ ಕರಿತೀವಿ ಅದಕ್ಕೆ. ಆ ಟ್ರೀಯಿಂದ ಬರ್ತಕ್ಕಂತ ಆ ಮರದಿಂದ ಬರ್ತಕ್ಕಂತ ಬೀಜಗಳನ್ನ ಬಳಸಿ ಇದನ್ನ ನಾವು ರೆಡಿ ಮಾಡಿದ್ದಾರೆ. ಹಾಗಾಗಿ ಇದು ಅಷ್ಟೊಂದು ನಮಗೆ ಪವರ್ಫುಲ್ ಆಗಿದೆ ಮತ್ತು ಪ್ಯೂರ್ ಆರ್ಗ್ಯಾನಿಕ್ ಅಲ್ಲಿ ಎಲ್ಲಾ ರೋಗನು ಇದು ತಡೆಗಟ್ಟಕಂತದೆ. ಒಂದು ಇದ್ರ ಪ್ರಕಾರ ಅಂದ್ರೆ ಈಗ ನಾವು ಒಂದು ಅಧ್ಯಯನದ ಪ್ರಕಾರ
ಈ ಒಂದು ಅದೇ ಕರಾಂಜ ಆಯಿಲ್ ಅಂತ ತೆಗಿತೀವಿ ಅದ್ರೊಳಗೆ. ಕರಾಂಜ ಆಯಿಲ್ ಇದ್ರೊಳಗೆ ಇರೋದ್ರಿಂದ ಈ ಎಲೆ ಮೇಲೆ ರೋಗಗಳು ಯಾವ ರೀತಿ ಉತ್ಪತ್ತಿ ಆಗ್ತಾವಪ್ಪ ಅಂದ್ರೆ, ಒಂದು ಕೀಟಗಳು ಬಂದು ಕೀಟನ ಇದ್ರೊಳಗೆ ಅದನ್ನ ಕರಾಂಜ ಆಯಿಲ್ ಇರೋದ್ರಿಂದ ಪೆಸ್ಟ್ ಸ್ವಲ್ಪ ಅಟ್ಯಾಕ್ ಆಗುತ್ತೆ, ಪೆಸ್ಟ್ ಕಂಟ್ರೋಲ್ ಮಾಡುತ್ತೆ. ಆ ಕೀಟಗಳು ಎಲೆ ಮೇಲೆ ಕುತ್ಕೊಂಡು ಮೊಟ್ಟೆ ಇಡೋದು, ಮೊಟ್ಟೆ ಇಟ್ಟ ಮೇಲೆ ಅದಕ್ಕೆ ಹಾನಿ ಮಾಡಿ ಅದರಿಂದ ರೋಗಗಳು ಏನು ಉತ್ಪತ್ತಿ ಆಗ್ತಾವಲ್ಲ, ಆ ಒಂದು ರೋಗಗಳನ್ನು ಹತೋಟಿ ಇಡೋದಕ್ಕೆ ಇದು ಪೂರ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಇದ್ರೊಳಗೆ ಅಜೆರನ್ ಅಂದ್ರೆ ಈಗ ನೀಮ್ ಆಯಿಲ್ ಅಂತ ಹೇಳಿದ್ನಲ್ಲ, ಆ ನೀಮ್ ಆಯಿಲ್ನು ಇದ್ರೊಳಗೆ ಜಾಸ್ತಿ ಇರೋದ್ರಿಂದ ನಮಗೆ ಈ ಮತ್ತೆ ರೋಗನೇ ಇಂಪಾರ್ಟೆಂಟ್ ಆಗಿ ಇದೆಲ್ಲ ಪ್ಯೂರ್ ಆಗಿ ಕ್ಯೂರ್ ಆಗೋದು. ಅದಲ್ದಲೆ ಇದನ್ನ ನಮಗೆ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಈಗ ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ರೋಗಕ್ಕೂ ಬರೋದ್ರಿಂದ ಸಂಪೂರ್ಣ ಈ ಯಾವ್ಯಾವ ಡಿಸೀಸ್ಗಳು ಅದಾವೆ ಎಲ್ಲಾ ರೋಗಕ್ಕೂ ಇದು ಬರೋದ್ರಿಂದ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಆಮೇಲೆ ಈ ವೈರಲ್ ಡಿಸೀಸ್ ಅಂತ ಹೇಳ್ತೀವಿ, ಗಾಳಿಯಿಂದ ಅಂದ್ರೆ ಒಂದ್ ಸರಿ ಬಂತಂದ್ರೆ ಈ ಗಾಳಿಯಿಂದ ಹರಡುವಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ನಮ್ಮ ಇದಕ್ ಬರುತ್ತೆ ಸೊರಬು ರೋಗ ಅಂತ, ಚಿಲ್ಲಿ ಕ್ರಾಪಿ ಬರುತ್ತೆ, ಟೊಮೆಟೊ ಕ್ರಾಪಿ ಬರುತ್ತೆ, ಆಮೇಲೆ ದಾಳಿಂಬ್ರೆಗ್ ಬರುತ್ತೆ, ಅದೇ ರೀತಿ ಈಗ ಶುಂಠಿಗೂ ಬರುತ್ತೆ. ಇವೆಲ್ಲ ಒಂಥರ ಶಿಲೀಂಧ್ರಗಳಿಂದಾನೇ ಬರ್ತಕ್ಕಂಥವಕ್ಕೆ. ಇವು ಏನ್ ನಮಗೆ ರೋಗ ಕಾಣಿಸ್ತವೆ ಅದಕ್ಕೆ ಮುಂಚೆನೆ ನಾವು ಮುಂಜಾಗ್ರತಾ ಕ್ರಮವಾಗಿ ಅಂತ ಹೇಳ್ತೀವಿ. ಯಾವ ರೀತಿ ನಮ್ಮ ಒಂದು ಭಾಗದಲ್ಲಿ ರೋಗ ಯಾವ್ದಾರ ಶುಂಠಿ ಬೆಳೆ ಕಾಣಿಸ್ತು, ಅಥವಾ ನಮ್ಮ ದಾಳಿಂಬ್ರೆ ಬೆಳೆ ಕಾಣಿಸ್ತು, ಟೊಮೆಟೊ ಬೆಳೆ ಕಾಣಿಸ್ತು, ಚಿಲ್ಲಿ ಬೆಳೆ ಕಾಣಿಸ್ತು, ಆ ರೀತಿ ಏನಾದ್ರೂ ಕಾಣಿಸಿತು ಅಂದ್ರೆ ನೀವು ಇಮಿಡಿಯೇಟ್ಲಿ ನಾವು ಇದನ್ನ ಯಾವ ರೆಕಮೆಂಡೇಶನ್ ಹೇಳಿರ್ತೀವಿ ಆ ಇದ್ರ ಮೇಲೆ ನೀವು ಇದನ್ನ ಕೊಟ್ಕೊಂತ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಸ್ಲೈಡ್ ಆಗ್ತದೆ ಸರ್. ಇದು ಸಾಕಷ್ಟು ಇದ್ರೊಳಗೆ ಈಗ ನಾವು ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಶಿಲೀಂಧ್ರಗಳು ಅಂತ ಹೇಳ್ತೀವಿ. ಶಿಲೀಂಧ್ರ ಈ ನೀವು ಬೇರು ಕೊಳೆ ರೋಗಗಳಾಗಿರ್ಬೋದು, ಅದೆಲ್ಲ ಮಣ್ಣಿನಲ್ಲಿ ಪ್ಯಾಥೋಜನ್ಸ್ ಅಂತ ಹೇಳ್ತೀವಿ, ಸಾಯಿಲ್ ಬಾರ್ನ್ ಪ್ಯಾಥೋಜನ್ಸ್. ಈ ಸಾಯಿಲ್ ಬಾರ್ನ್ ಪ್ಯಾಥೋಜನ್ಸ್ ಗಳು ಏನ್ ಮಾಡ್ತಾವಪ್ಪ ಅಂದ್ರೆ, ಇವು ಇದರಿಂದಾನೇ ಬೇರ್ ಕೊಳೆ ರೋಗಗಳೆಲ್ಲ ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರ ನಾವ್ ಇದನ್ನ ಫಂಗಿಕೇರ್ನ ಬಳಸ್ಬೋದು. ಲಾಸ್ಟಿಗೆ ಹೇಳ್ತೀನಿ ಯಾವ್ದೇ ಅದಕ್ಕೆ ನೀವು ಈಗ ಬಳಸ್ಬೋದಪ್ಪ ಅಂದ್ರೆ. ಈಗ ಅದೇ ರೀತಿ ನಾವು ನೋಡೋದಾತಂದ್ರೆ, ನಾನು ಮೊದ್ಲೇ ಹೇಳ್ದೆ ಈ ಕಾಂಡ ಕೊಳೆ ರೋಗ ಅಂತ ಬರುತ್ತೆ. ಕಾಂಡ ಕೊಳೆ ರೋಗ ಅದು ಯಾವ ರೀತಿ ಇರುತ್ತೆ ಅದನ್ನ ಈ ನೆಕ್ಸ್ಟ್ ತೋರಿಸ್ತೀನಿ. ಮತ್ತೆ ಬ್ಲಾಕ್ ಸ್ಪಾಟ್ಸ್, ಆಮೇಲೆ ವಿಲ್ಟ್ ಅಂತ ಹೇಳ್ತೀವಿ, ದಾಳಿಂಬ್ರೆಗ ಅದು ಅತಿ ಕಾಡ್ತಕ್ಕಂತ ಒಂದು ರೋಗ. ಅದೇ ರೀತಿ ಬ್ಲೈಟ್, ಡೋನಿ ಮಿಲ್ಡ್ಯೂ, ಪೌಲ್ಟ್ರಿ ಮಿಲ್ಡ್ಯೂ, ಆಮೇಲೆ ರಸ್ಟ್, ರಿಂಗ್ ಸ್ಪಾಟ್ಸ್, ಇನ್ನು ಅನೇಕ ಶಿಲೀಂಧ್ರಗಳು ಅದಾವೆ. ಆ ಶಿಲೀಂಧ್ರದಿಂದ ಬರ್ತಕ್ಕಂಥ ಎಲ್ಲಾ ರೋಗಕ್ಕೂ ನಾವ್ ಇದನ್ನ ಬಳಸ್ಬೋದು. ನೆಕ್ಸ್ಟ್ ಇದನ್ನ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ನಾವು ಇದನ್ನ ಬೆರೆಸ್ಕೊಂಡು ಯಾವ್ಯಾವ ಬೆಳೆಗೆ ಬಳಸೋದ್ರಿಂದ ಇದು ನಮಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಕ್ ಹೋತಂದ್ರೆ, ಇದು ನಮಗೆ ರೆಕಮೆಂಡೇಶನ್ ಇರೋದು 1 ಲೀಟರ್ ನೀರಿಗೆ 2 ರಿಂದ 3 ml. ನೀವು 1 ಲೀಟರ್ ನೀರು ಅಂದ್ರೆ ಒಂದು ಕ್ಯಾನಿಗೆ 15 ಲೀಟರ್ ಕ್ಯಾನು ಇಲ್ಲ 20 ಲೀಟರ್ ಕ್ಯಾನು, ಅಥವಾ ಕೆಲವೊಂದು ಡ್ರಮ್ಮಿಗೆ ಮಿಕ್ಸ್ ಮಾಡಿ 200 ಲೀಟರ್ ಡ್ರಮ್ಮಿಗೆ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡಕ್ತಿರ್ತಾರೆ. ಅಂತ ಟೈಮಲ್ಲಿ ಈ ನೀವು ಒಂದು 200 ಲೀಟರ್ ನೀರ್ ಡ್ರಮ್ ಹಾಕ್ಯಂಟ್ರಿ ಅಂದ್ರೆ ಇದನ್ನ ಎಷ್ಟು ಬರೆಸ್ಬೇಕು? 3 ml ಹಿಡ್ಕೊಳ್ಳಿ. ಅಲ್ಲಿಗೆ 300 ml ಇದಕ್ಕೆ ಹಾಕ್ಬೇಕಾಗುತ್ತೆ ಒಂದು ಡ್ರಮ್ಮಿಗೆ. 300 ml ಇಂದ ಅರ್ಧ ಲೀಟರ್ ಹಾಕಿದ್ರೆ ಏನೋ ತೊಂದರೆ ಆಗಲ್ಲ, ಬೆಳೆಗಳ ಮೇಲೆ ಹೋಗುತ್ತೆ. ಈ ಶುಂಠಿ ಬೆಳೆಗೆ ಜಾಸ್ತಿ ಕಂಟ್ರೋಲಿಂಗ್ ಬೇಕಾಗುತ್ತೆ, ಅಲ್ಲಿ 40-45 ml ನಾವು ಕೊಟ್ಕೋಬೇಕಾಗತ್ತೆ. ಆ ಒಂದು ಬೆಳೆಗೂ ನಾವು ಕೊಟ್ಕೋಬಹುದು. ಮತ್ತೆ ದಾಳಿಂಬ್ರೆ ಕೊಡ್ಬೋದು. ದಾಳಿಂಬ್ರೆಗೆ ಏನಾಗುತ್ತೆ ಅಂದ್ರೆ, ಅದು ವೈರಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಡೀ ಬೆಳೆನೆ ಸುಟ್ಟು ಇದಾಗಿರುತ್ತೆ, ಅಂದ್ರೆ ಬೆಂಕಿ ಹಾಕಿ ಸುಟ್ಟರೆ ಅನ್ಬೇಕು, ಆ ರೀತಿ ಅದಕ್ಕೆ ಕಾಣಿಸುತ್ತೆ ಅಂತ ದಾಳಿಂಬ್ರೆ ಬೆಳೆಗೆ. ಮತ್ತೆ ನಮ್ಮ ದ್ರಾಕ್ಷಿ ಬೆಳೆಗಳಾಗಿರ್ಬೋದು, ದ್ರಾಕ್ಷಿ ಬೆಳೆಗಂತೂ ಮೇನ್ ಕಾಡೋದೇ ಪೌಡರ್ ಮಿಲ್ಡ್ಯೂ, ಡೋನಿ ಮಿಲ್ಡ್ಯೂ, ಬೂದಿ ರೋಗ. ಈ ಬೂದಿ ರೋಗನೇ ಜಾಸ್ತಿ ಇದಕ್ಕೆ ಕಾಡೋದು. ಹಂಗಾಗಿ ಇದಕ್ಕೆ ನಾವು ಅದನ್ನ ಬಳಸ್ಬೋದು. ಮತ್ತೆ ಯಾವ ರೀತಿ ಇದನ್ನ ಬಳಸ್ಬೇಕು? ಈಗ ನೀವು ಸಪೋಸ್ ನಾನು ತರಕಾರಿ ಬೆಳೆ ಟೊಮೆಟೊ ಆಗಿರ್ಬೋದು, ಆ ಚಿಲ್ಲಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಇದಕ್ಕೆ ಏನೇನು ಸ್ಪಾಟ್ಸ್ ಗಳು ಬರ್ತವೆ, ಮತ್ತೆ ಕಾಯಿ ಮೇಲೆ ಆ ಫ್ರೂಟ್ ಸ್ಪಾಟ್ಸ್ ಅಂತಂದೆಲ್ಲ ಬರ್ತವೆ, ಚುಕ್ಕಿ ಚುಕ್ಕಿ ಆಗಿರ್ತವೆ. ಆಮೇಲೆ ರಾಟ್ ಅಂತ ಬರುತ್ತೆ, ಕಾಯಿ ಟೊಮೆಟೊದಲ್ಲಿ ಕರ್ರಗಾಗಿ
ಒಂದ್ ರೀತಿ ಅದು ಒಣಗಿದಂಗ ಆಗಿರುತ್ತೆ. ಅದು ಎರಡೆರಡು ಕಾಣಕ್ ಬರುತ್ತೆ. ನಾವು ಬೇಸಿಗೆ ಟೈಮಲ್ಲಿ ಏನಾರು ಹಾಕಿದಾಗ ನೀರಿನ ಕೊರತೆ ಇದ್ರೂ ಅದು ರಾಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ವಾತಾವರಣದ ವೈಪರೀತ್ಯ ಆದ್ರೂ ನಮಗೆ ರಾಟ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಕೆಲವೊಂದು ಸಣ್ಣ ಸ್ಪಾಟ್ಸ್ ಕಾಣ್ತಿದ್ದಂಗೆ ನಾವಿದು ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾವ ರೀತಿ ಇವತ್ತು ನಾವು ಸ್ಪ್ರೇ ಮಾಡಿದ್ವಿ ಅಂದ್ರೆ, ಈಗ ಒಂದ್ಸಲಿ ನಮಗೆ ಇನ್ನು ಡಿಸೀಸ್ ಕಾಣಿಸ್ತಾ ಇದೆ, ಇನಿಷಿಯಲಿ ಇದೆ. ಈಗ ಸಪೋಸ್ ಯಾವ್ದಾರ ಬೆಳೆ ತಗೊಳ್ರಿ, ಆ ಬೆಳೆಗೆ ನಿಮಗೆ ಅದು ರೋಗ ಬಂದತ್ತೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಎಲೆ ಕಲರ್ ಚೇಂಜ್ ಆಗುತ್ತೆ, ಹಳದಿ ಬಣ್ಣಕ್ಕೆ ಬಂದಿರುತ್ತೆ. ಹಳದಿ ಬಂದು ಒಣಕ್ಕಿಂತ ಕೆಂಪು ಕಲರಿಗೆ ಬರುತ್ತೆ. ಅವಾಗ ಏನಾಗುತ್ತೆ, ಯಾವುದೇ ಒಂದು ರೋಗ ಇರ್ಬೋದು ಅಂತ ಹೇಳಿ, ಇದು ಬೇಕಾದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಲೀಡರ್ಸ್ ಅಥವಾ ಯಾರ ತಜ್ಞರಿಗೆ ಅದು ಫೋಟೋ ಹೊಡೆದು ಕಳಿಸಿ ಇದಕ್ಕೆ ಏನ್ ಕೊಡ್ಬೋದು ಅಂತ ಕೇಳಿ, ಅಥವಾ ನೀವೇ ಅದನ್ನ ಡಿಸೈಡ್ ಮಾಡ್ಬೋದು. ಒಂದು ಅಥವಾ ಎರಡು ಸಲ ನೋಡ್ಕೊಂಡ್ರಿ ಅಂದ್ರೆ, ಓ ಇದೇ ರೋಗ, ಇದಕ್ಕೆ ಕೊಟ್ರೆ ಇದು ಕ್ಲಿಯರ್ ಆಗುತ್ತೆ. ಅವಾಗ ನಾವು ಫಂಗಿ ಕೇರ್ನ ರೆಕಮೆಂಡ್ ಮಾಡ್ಬೇಕಾಗತ್ತೆ. ಫಸ್ಟ್ ದಿನ ನೀವು ಸ್ಪ್ರೇ ಮಾಡಿದ್ರೆ ಆಟೋಮೆಟಿಕ್ ಆಗಿ 7 ದಿನ ಆದ್ಮೇಲೆ ಮತ್ತೆ ಸ್ಪ್ರೇ ಕೊಡ್ಬೇಕು. ಒಂದು ದಿನ ಸ್ಪ್ರೇ ಮಾಡಿದ್ಮೇಲೆ 7 ದಿನ ಆದ್ಮೇಲೆ ಎರಡನೇ ಸ್ಪ್ರೇ. ಅದೇ ರೀತಿ 14ನೇ ದಿನಕ್ಕೂ ಇನ್ನೊಂದು ಸ್ಪ್ರೇ. ಈ ರೀತಿ ಕ್ರಮೇಣವಾಗಿ 1 ಅಥವಾ 2 3 ಸ್ಪ್ರೇ ಕೊಟ್ವಿ ಅಂದ್ರೆ ನಿಮಗೆ ಅದು ಕಂಟ್ರೋಲ್ ಆಗೇ ಆಗುತ್ತೆ. ಖಂಡಿತ ಕಂಟ್ರೋಲ್ ಆಗುತ್ತೆ. ಈ ಕೆಲವೊಂದು ನಾವು ದಾಳಿಂಬ್ರೆಗೆ ಹೇಳ್ತೀವಿ, ಆಮೇಲೆ ಶುಂಠಿಗೆ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ರೈತರಿಗೆ ಅದು ಏನಾರ ಮಾಡಿ ಅವ್ನು ಫಸ್ಟ್ ಪ್ರಾಡಕ್ಟ್ ತಗೊಂಡ್ಬಿಡ್ಲಿ, ಏನಾರ ಬಳಸ್ಬಿಡ್ಲಿ ಅಂದು, ಇಲ್ಲ ಇದು ಹಾಗೆ ಆಗುತ್ತೆ, ಇದು ಕಂಟ್ರೋಲ್ ಆಗೇ ಆಗುತ್ತೆ, ಬಳಸ್ರಿ ಅಂತ ಹೇಳಿ ನೀವು ಅದು ಸ್ಪ್ರೇ ಮಾಡಿದಾರು ತಿರುಗಿ ಅವ್ರು ನೋಡಕ್ ಹೋಗಲ್ಲ, ಅವ್ನು ಹೋಗಿ ಮಾತಾಡ್ಸೋದೇ ಇಲ್ಲ. ಅಂದ್ರೆ ನೀವು ಅದನ್ನ ಮತ್ತೆ ಅವ್ರದ್ದು ಫೀಡ್ಬ್ಯಾಕ್ ತಗೊಂತಿರ್ಬೇಕು. 7 ರಿಂದ 8 ದಿನ ಆದ್ಮೇಲೆ ಮತ್ತೆ ಸ್ಪ್ರೇ ಕೊಡ್ಬೇಕು. ಯಾಕಪ್ಪ ಅಂದ್ರೆ ಈ ನೀವು ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಏನಾರ ಜ್ವರ, ಕೆಮ್ಮು, ನೆಗಡಿ ಬಂದಾಗ ಮಿನಿಮಮ್ ಎಷ್ಟು ದಿನ ಕೊಡ್ತಾರ ಅವರು? 3 ರಿಂದ 4 ದಿನ ಒಂದು ಪೀರಿಯಡ್ ಇರುತ್ತೆ. ಅಲ್ಲಿವರೆಗೂ ನಿಮ್ದು ಅದು ಕಂಟ್ರೋಲ್ ಇದ್ರೂ ನಾವು ಅದನ್ನ ತಗೊಂಡಾಗ ನಮಗೆ ಅದು ಪೂರಾ ಕ್ಲಿಯರ್ ಆಗುತ್ತೆ. ಅದೇ ರೀತಿ ಬೆಳೆಗಳಿಗೂ ಅಷ್ಟೇ, ನಾವು ಇಂಟರ್ವಲ್ ಆಗಿ ಹೇಳ್ಬೇಕಾಗುತ್ತೆ. ನೀವು 7 ರಿಂದ 8ನೇ ದಿನಕ್ಕೆ ಮತ್ತೆ ಸ್ಪ್ರೇ ಕೊಡ್ಬೇಕು, ಎಕ್ಸ್ಪೆಷಲಿ ಈ ಒಂದು ರೋಗ ಬಾಧೆ ಇದ್ದಾಗ. ಹಾಗಾಗಿ ಅವರಿಗೆ ಮುಂಚೆನೆ ನೀವು ಅದನ್ನ ಹೇಳೇ ಕೊಡ್ಬೇಕು. ಅದೇ ರೀತಿ 7 ರಿಂದ 14 ದಿನಕ್ಕೆ ಇನ್ನೊಂದು ಸ್ಪ್ರೇ ಕೊಡ್ಬೋದು. ನಾವು ಯಾವೆಲ್ಲ ಮತ್ತು ಹೇಳೋದಾಯ್ತು ಅಂದ್ರೆ, ನೀವು ಎಲೆ ತುಕ್ಕು ರೋಗ ಅಂತ ಹೇಳ್ತೀವಿ, ಆಮೇಲೆ ಚುಕ್ಕೆ ರೋಗ, ಆಮೇಲೆ ಇದ್ರೊಳಗೆ ಬರೋದು ಹ್ಯಾಂಥ್ರಗ್ನೋಸ್ ಅಂತ ಹೇಳ್ತೀವಿ, ಆಮೇಲೆ ಇದು ಪೇರ್ ಕೊಳೆ ರೋಗ ಅಂತ ಹೇಳ್ತೀವಿ. ಇವೆಲ್ಲಾ ರೋಗಕ್ಕೂ ನಾವು ಇದನ್ನ ಸ್ಪ್ರೇ ಮಾಡ್ಬೋದು. ಹಾಗಾಗಿ 1 ಲೀಟರ್ ನೀರಿಗೆ ನಿಮಗೆ 2 ರಿಂದ 3 ml ಆಗಿ ಇದನ್ನ ಸ್ಪ್ರೇ ಮಾಡಬೇಕು. ನೆಕ್ಸ್ಟ್, ಈಗ ನಿಮಗೆ ರೋಗಗಳ ಲಕ್ಷಣಗಳು ಯಾವ ರೀತಿ ಕಾಣಿಸ್ತಾವ ಅನ್ನೋದನ್ನ ಕೆಲವೊಂದು ಇವು ಸ್ಲೈಡ್ಸ್ ಅದಾವೆ, ಅದನ್ನ ಒಂದೊಂದೇ ಹಾಕ್ತಾ ಹೋಗ್ತಾರೆ ಸರ್. ಈಗ ನೋಡಿ, ಇದು ನಿಮ್ಮ ಇದ್ರೊಳಗೆ ಕಾಣಿಸುತ್ತೆ. ಇದು ನಾವು ಬೇರು ಕೊಳೆ ರೋಗ ಅಂತ ಹೇಳ್ತೀವಿ. ಈಗ ನಾನು ಎಕ್ಸಾಂಪಲ್ ಯಾವ್ದೋ ಒಂದು ಕ್ರಾಪ್ ಇಂದ ಇದ್ರೊಳಗೆ ನಾವಿಲ್ಲಿ ತೋರಿಸ್ತಾ ಇರೋದು. ಈ ಬೇರು ಯಾವ ರೀತಿ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅತಿ ಹೆಚ್ಚು ನೀರು ನಾವು ಹಿಡಿದಿಟ್ಕೊಂಡಾಗ, ಕೆಳಗಡೆಗೆ ನೀರು ಹೋಗ್ತಾ ಇದ್ದಾಗ, ಅದು ಇಂಗ್ತಾ ಇಲ್ಲ, ಆವೆ ಆಗ್ತಾ ಇಲ್ಲ, ಹರಿದು ಹೋಗ್ತಾ ಇಲ್ಲ, ಆವಾಗ ಈ ಬೇರು ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸಾಯಿಲ್ ಬೋರ್ನ್ ಪ್ಯಾಥೋಜನ್ಸ್ ಅಂತ ಹೇಳ್ತೀವಿ. ಈ ಶಿಲೀಂಧ್ರ ನಾಶಕಗಳಿಂದ ಆ ಒಂದು ಮಣ್ಣಲ್ಲಿ ಇರ್ತಕ್ಕಂಥ ಶಿಲೀಂಧ್ರ ನಾಶಕಗಳು ಬಂದ ಮೇಲೆ ಅಲ್ಲಿ ನಮಗೆ ಬೇರ್ ಕೊಳೆಯವು ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲಾ ಬೆಳೆಗೂ ನಿಮಗೆ ಗೊತ್ತಾಗುತ್ತೆ. ಈ ಬೆಳವಣಿಗೆ ಮೇಲೆ ನಿಂತು ಬಿಡ್ತು, ಅದು ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂದಾಗ ಸ್ವಲ್ಪ ಮಣ್ಣು ತೆಗೆದು ನೀವು ಬೇರ್ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಕರ್ರಗಾಗಿರುತ್ತೆ, ಬೇರ್ ಕೊಳೆ ತುಂಬಾ ಇರುತ್ತೆ. ಈ ನಾವು ಸಾಮಾನ್ಯವಾಗಿ ಟೊಮೆಟೊ ಬೆಳೆ ಆಗಿರ್ಬೋದು, ಆಮೇಲೆ ಈ ನಮ್ಮ ಶುಂಠಿಗೂ ಬರುತ್ತೆ. ಶುಂಠಿಗೂ ಅದಕ್ಕೆ ರೂಟ್ ರಾಟ್ ಅಂತ ಹೇಳ್ತೀವಿ. ರೂಟ್ ರಾಟ್, ಆ ಒಂದು ಬೇರ್ ಕೊಳೆ ರೋಗನೂ ಬರುತ್ತೆ. ಅದೇ ರೀತಿ ನಮ್ಮ ಅಡಿಕೆ ಬೆಳೆಯಲ್ಲೂ ಬರುತ್ತೆ. ಬೇರಿಗೆ ಬೇರೆ ಹುಳುಗಳದ್ದು ಆಗಿರ್ಬೋದು ಅಥವಾ ಇದಾಗಿರ್ಬೋದು. ಇದ್ರೊಳಗೆ ಮೇಜರ್ ಆಗಿ ನಮಗೆ ಶುಂಠಿಗೆ, ಇದಕ್ಕೆ ಎಲ್ಲಾ ಬೆಳೆಗೂ ಇದು ಬರುತ್ತೆ. ಹಂಗಾಗಿ ಇದು ನಾವು ಸಾಯಿಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಫಂಗಿ ಕೇರ್. ಸಾಯಿಲ್ ಟ್ರೀಟ್ಮೆಂಟ್ ನ ನಾವು ಇದು ಕೊಡೋದ್ರಿಂದ ಇದು ಕಂಟ್ರೋಲ್ ಆಗುತ್ತೆ. ಅಂದ್ರೆ ಅಲ್ಲಿ ಡ್ರೆಂಚಿಂಗ್ ಕೊಡ್ಬೇಕಾಗತ್ತೆ. 1 ಲೀಟರ್ ನೀರಿಗೆ 3 ml ಹಾಕಿ ನೀವು ಡ್ರೆಂಚಿಂಗ್ ಕೊಡ್ಬೋದು. ಕನಿಷ್ಠ 1 ಎಕರೆಗೆ 150 ಲೀಟರ್ ಖರ್ಚಾಗ್ಲೇಬೇಕು. 150 ಲೀಟರ್ ಖರ್ಚಾಯ್ತು ಅಂದ್ರೆ ಅಲ್ಲಿ ನಿಮಗೆ ಸಾಯಿಲ್ ಬೋರ್ನ್ ಪ್ಯಾಥೋಜನ್ಸ್ ಅಂತ ಏನ್ ಹೇಳ್ತೀವಿ, ಆ ಒಂದು ಶಿಲೀಂಧ್ರಗಳು ಎಲ್ಲವೂ ನಾಶ ಆಗ್ತವೆ. ಅದೇ ರೀತಿ ನಮ್ಮ ಈ ಅಡಿಕೆ ಬೆಳೆಯಲ್ಲಿ ಅದು ಒಂದು ರೋಗ ಅಲ್ಲ, ಆಕ್ಚುಲಿ ನಿಮಗೆ ಇದು ಬಂದಿದೆಯಲ್ಲ,
ಆ ಇಡುಮುಂಡೆ ರೋಗ ಅಂತ ಹೇಳ್ತೀವಿ. ಅದು ರೋಗನಲ್ಲ, ಅದು ಸ್ವಾಭಾವಿಕವಾಗಿ ಬರ್ತಕ್ಕಂತ ಆ, ಆ, ಒಂದು ಡಿಸೀಸ್. ಅಂದ್ರೆ ಈ ನಮಗೆ ಪ್ರಕೃತಿಯಲ್ಲಿ, ಈಗ ನಮಗೆ ಭೂಮಿಯಲ್ಲಿ ಒಂದು ಉಸಿರಾಟ ತೊಂದರೆ ಆಗಿ ಬೇರಿಗೆ ಸರಿ ಉಸಿರಾಟ ಸಿಕ್ಲಿಲ್ದಾಗ ಅದು ಏನಾಗುತ್ತೆ, ಬೇರು ಅಲ್ಲೇ ಕೊಳೆತು ಮೇಲ್ಗಡೆಗೆ ಅದು ಫಲ ಬಿಡೋದಕ್ಕೆ ಸಹಾಯ ಆಗಲ್ಲ. ಹಂಗಾಗಿ ಅಲ್ಲಿ ಶಿಲೀಂಧ್ರಗಳು ಇರ್ತವೆ ಮಣ್ಣಿನಲ್ಲಿ. ಆ ಶಿಲೀಂಧ್ರಗಳು ಅಲ್ಲಿಂದ ಅಲ್ಲಿ ಇದಾಗಿ ಅಲ್ಲಿಂದ ನಾವು ಅಣಬೆ ರೋಗ ಅಂತ ಹೇಳ್ತೀವಿ. ಅಣಬೆಗಳು ಉಟ್ಕೊಳಕ್ ಸ್ಟಾರ್ಟ್ ಆಗುತ್ತವೆ. ಅಲ್ಲಿಗೆ ಬಂತಂದ್ರೆ ಆ ಮರದ್ದು ಆಯುಷ್ಯ ನಿಲ್ತು ಅಂತ ಹೇಳ್ಬೋದು. ಹಾಗಾಗಿ ಅಂತ ಬಂದಿರತಕ್ಕಂತ ಅಡಿಕೆ ಬೆಳೆಯಲ್ಲಿ ಏನಾರು ಇತ್ತು ಅಂದ್ರೆ, ಯಾವ್ದು ನಿಮಗೆ ಅದು ಇನ್ಫೆಕ್ಟೆಡ್ ಕಾಣಿಸ್ತತೆ, ಆ ಮರದ ಸುತ್ತಲೂ ಒಂದು 2 ಅಡಿ ದೂರದಲ್ಲಿ, 2 ಅಡಿ ಆಳದಲ್ಲಿ ಡ್ರೆಂಚ್ ತೆಗಿಸ್ಬೇಕು. ಸುತ್ತಲೂ ಗಿಡ ಸುತ್ತಲೂ ಡ್ರೆಂಚ್ ತೆಗಿಸಿ ಆ ಬೇರ್ಗಳೆಲ್ಲ ಕಟ್ ಆಗ್ಬೇಕು. ಆ ಬೇರಿಂದ ಇನ್ನೊಂದ್ ಮರಕ್ಕೆ ಹರಡಕ್ಕೆ ಚಾನ್ಸ್ ಇರುತ್ತೆ. ಹಂಗಾಗಿ ಆ ಬೇರ್ಗಳೆಲ್ಲ ಕಟ್ ಮಾಡಿ ನಮ್ಮ ಈ ಒಂದು ಫಂಗಿ ಕೇರು ಮತ್ತೆ ನೀಮ್ ಆಯಿಲ್ ಇವೆರಡನ್ನು 1 ಲೀಟರ್ ನೀರಿಗೆ 3 ml, ಫಂಗಿ ಇದು ನೀಮ್ ಆಯಿಲ್ 1 ಲೀಟರ್ ನೀರಿಗೆ 2 ml. ಯಾಕಂದ್ರೆ ನೀವು ಇದು ಕೊಡೋದ್ರಿಂದ ಕನಿಷ್ಠ ಒಂದು ಗಿಡಕ್ಕೆ 5 ಲೀಟರ್ನ ಸುತ್ತಲೂ ಸುರಿದ್ರೆ, ಇದನ್ನ ಎಷ್ಟು ದಿನ ಮಾಡ್ಬೇಕು ಅಡಿಕೆ ಗಿಡಕ್ಕೆ ಅಂತಂದ್ರೆ, ಒಂದು 3 ತಿಂಗಳಿಗೆ ಒಂದ್ಸಲಿ, ಒಂದು 3 ಸರಿ ನೀವು ಮಾಡಿದ್ರಿ ಅಂದ್ರೆ ಆ ಮರ ಸರಿ ಆಗಲ್ಲ. ಬಟ್ ನೆಕ್ಸ್ಟ್ ಅದು ಹರಡಕ್ ಬಿಡೋದಿಲ್ಲ, ಮುಂದಿನ ಮರಕ್ಕೆ ಹರಡಕ್ ಬಿಡಲ್ಲ. ಈಗ ಯಾವ್ದೇ ನೀವು ಸಾಯಿಲ್ ಟ್ರೀಟ್ಮೆಂಟ್ ಕೊಡ್ಬೇಕಪ್ಪ ಅಂದ್ರೆ ಇದೇ ರೀತಿನೇ ಮಾಡ್ಬೇಕು. ತೆಂಗಿನ ಮರಕ್ಕೂ ಅದೇ ರೀತಿನೇ ಕೊಡ್ಬೇಕು. ಅಂದ್ರೆ ನೀವು ಸಪೋಸ್ ನಮಗೆ ಅದು ಬೇರು ಕೊಳೆ ರೋಗ, ಶಿಲೀಂಧ್ರಗಳು, ನಾವು ಅದು ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಣ್ಣಲ್ಲಿ ಇದ್ದೇ ಇರ್ತವೆ. ಆ ಶಿಲೀಂಧ್ರಗಳು ನಮಗೆ ಹೋಗ್ಬೇಕಪ್ಪ ಅಂದ್ರೆ ಇದನ್ನ ವರ್ಷಕ್ಕೆ ಒಂದ್ಸರಿ, ಇನ್ನೂ ಒಂದು ಮೆಟರೈಸಮ್ ಅಂತ ಇನ್ನೊಂದು ಟೆಕ್ನಿಕಲ್ ಬರುತ್ತೆ, ಅದನ್ನು ಬೇಕಾದ್ರೆ ತಗೊಂಡು, ಅದು ಜೈವಿಕ ಆ ಒಂದು ಶಿಲೀಂಧ್ರನಾಶಕ ಅದು. ಅದನ್ನು ನಮ್ದು ಫಂಗಿ ಕೇರು, ಅದ್ರ ಜೊತೆ ನೀಮ್ ಆಯಿಲ್ ಸಂಪೂರ್ಣವಾಗಿ ನಮಗೆ ರೂಟ್ ಗ್ರಬ್ಸ್ ಅಂತ ಹೇಳ್ತೀವಿ ಅವಕ್ಕೆಲ್ಲವಕ್ಕೂ ನಾವು ಅದನ್ನ ಮೆಟರೈಸಮ್ ಅನ್ನೋದನ್ನ ಬಳಸ್ತೀವಿ. ಈಗ ನಾವು ಇದ್ರೊಳಗೆ ಫಂಗಿ ಕೇರು ಮತ್ತೆ ನೀಮ್ ಆಯಿಲ್ ಈ ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕು, 100% ಬೇರ್ ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಡಿಸೀಸ್ ನೋಡೋದಾಯ್ತು ಅಂದ್ರೆ, ನೆಕ್ಸ್ಟ್ ಆಗಿ ಸರ್ ಈಗ ನೋಡಿ, ಇಲ್ಲಿ ನಾನು ಹೇಳಿದೆ ಅತಿ ಹೆಚ್ಚು ಕಾಡ್ತಕ್ಕಂತ ಇರೋದು ದಾಳಿಂಬ್ರೆ. ದಾಳಿಂಬ್ರೆ ನೀವು ಈಗ ಒಂದು 10 ವರ್ಷ, 15 ವರ್ಷ, 20 ವರ್ಷ ಕೆಳಗೆ ನೀವೆಲ್ಲ ಅವಾಗಿಂದ ನೋಡ್ಕೊಂತ ಬರೋದಾತಂದ್ರೆ ಸುಮಾರು ಬೆಳಿತಾ ಇದ್ರು. ದಾಳಿಂಬ್ರೆ ಆಗದಿರಲ್ಲ ಕೋಟಿಗಟ್ಲೆ ಗಳಿಸಿದ್ದಾರೆ, ಕೋಟಿಗಟ್ಲೆನೂ ಕಳ್ಕೊಂಡಾರೆ. ಕಾರಣ ಈ ಒಂದು ವಿಲ್ಟ್, ಇದೇನು ಸೊರಗು ರೋಗ ಅಂತ ಕರಿತೀವಿ. ಇಡೀ ಗಿಡ ಈ ಏನು ಉಳಿಯೋದೇ ಇಲ್ಲ, ಒಂಥರ ಸಿಮ್ಮಿಣಿ ಹಾಕಿ ಸುಟ್ಟಂಗಾಗಿರ್ತದೆ. ಆ ರೀತಿ ಫಲಕ್ ಕೊಡ್ತಕ್ಕಂತ ಗಿಡಗಳೇ ಆ ರೀತಿ ಆಗ್ತಾ ಇದಾವ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಒಬ್ರು ಪ್ಯಾಥಾಲಜಿ ಲೆಕ್ಚರ್ ಇದ್ರು, ಆ ಶ್ರೀನಿವಾಸ ಮೂರ್ತಿ ಅಂತ. ಅವ್ರು ಅವಾಗ ಅಲ್ಲಿಂದನೂ ಇದ್ರ ಬಗ್ಗೆ ಸರ್ಚಿಂಗ್ ನಡೀತಾನೆ ಇದೆ, ರಿಸರ್ಚ್. ಇದಕ್ಕೆ ಇನ್ನೂ ಕರೆಕ್ಟ್ ಆಗಿರ್ತಕ್ಕಂತ ಒಂದು ರೆಮಿಡಿ ಸಿಗ್ತಾ ಇಲ್ಲ. ಹಂಗಾಗಿ ಇದಕ್ ಸಿಗ್ಲಿಲ್ದಾಗ ಇದಕ್ಕೆ ಹತೋಟಿಗೆ ಬರ್ಲಿಲ್ಲ ಏನು ನಮ್ಗೆ ರೋಗ. ಹಂಗಾಗಿ ಸಾಕಷ್ಟು ರೈತರು ಈಗ ದಾಳಿಂಬ್ರೆ ಬೆಳೆಯೋದನ್ನ ಹಿಂದೇಟ್ ಆಗ್ತದ. ಯಾಕಪ್ಪ ಅಂದ್ರೆ ಇದು ಬಂತಂದ್ರೆ ತಡೆಯೋದೇ ಇಲ್ಲ, ಅಷ್ಟು ಲಕ್ಷಗಟ್ಲೆ ಖರ್ಚು ಮಾಡಿರ್ತಾರೆ. ಹಂಗಾಗಿ ಈ ಒಂದು ರೋಗ ಬರೋದಕ್ ಲಕ್ಷಣ ಸ್ಟಾರ್ಟ್ ಆಯ್ತು ಅಂದಾಗ ನಾವೊಂದು ಫಂಗಿ ಕೇರು ಮತ್ತೆ ನೀಮ್ ಆಯಿಲ್ ಇದ್ರ ಜೊತೆಗೆ ಆಂಟಿಬಯೋಟಿಕ್ ಅವೆಲ್ಲ ಸಿಗ್ತವೆ. ಯಾಕಂದ್ರೆ ನಾವು ದಾಳಿಂಬ್ರೆಗೆ ಪ್ಯೂರ್ಲಿ ಆರ್ಗ್ಯಾನಿಕ್ ಅಲ್ಲಿ ಹೋಗಕ್ಕಾಗಲ್ಲ. ಈ ದಾಳಿಂಬ್ರೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಆಮೇಲೆ ನಮ್ಮ ತರಕಾರಿ ಬೆಳೆಗಳು ಅಂತಂದ್ರೆ ಟೊಮೆಟೊ ಆಗಿರ್ಬೋದು, ಚಿಲ್ಲಿ ಮೆಣಸಿನ್ಕಾಯಿ ಆಗಿರ್ಬೋದು, ಇವು ಏನಾಗ್ತಾವ ಅಂದ್ರೆ ಕೆಲವೊಂದು ಶಿಲೀಂಧ್ರಗಳು ಮತ್ತೆ ಕೀಟಗಳು ಇವು ಬೇಗ ಎಫೆಕ್ಟಿವ್ ಆಗಿ ನಮಗೆ ವರ್ಕ್ ಆಗಲ್ಲ. ಹಂಗಾಗಿ ಕೆಲವೊಂದು ಕಡಿಮೆ ಮಾಲಿಕ್ಯೂಲ್ ಇರ್ತಕ್ಕಂಥವನ್ನ ತಜ್ಞರಿಂದ ನೀವು ಅದನ್ನ ತಿಳ್ಕೊಂಡು ಅದನ್ನ ಜೊತೆಗೆ ಕೊಟ್ಟಿದ್ದಾಯ್ತಂದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಖಂಡಿತ ವರ್ಕ್ ಆಗುತ್ತೆ. ನಾನು ದಾಳಿಂಬ್ರೆಗೆ ಸುಮಾರು ಕೊಟ್ಟಿದ್ದೀವಿ. ಈ ಸೊರಗು ರೋಗ ಅನ್ನೋದನ್ನ ಪೂರ್ಣ ಕಂಟ್ರೋಲ್ ಮಾಡುತ್ತೆ ಯಾವುದು, ನಮ್ದು ಈ ಫಂಗಿ ಕೇರ್. ಕೆಲವೊಂದು ನಮ್ದು ಅದೇ ಡಾಕ್ಟರ್ಗಳು ಅಂತ ಹೇಳಿದ್ವಲ್ಲ, ಅವ್ರಿಗೆಲ್ಲ ಇದು ಮಾಡಿದಾರೆ ಅದಕ್ಕೆ. ಮತ್ತೆ ಕಾಯಿ ಮೇಲೆ ಚುಕ್ಕಿ ಬರ್ತವೆ, ಆ ಇದ್ರ ಮೇಲೆ ಅದು ಒಂದು ದುಂಡಾಣೆಯಿಂದ ಬರುತ್ತದು. ಆ ಒಂದು ರೋಗನು ಇದಕ್ಕೆ ಕಂಟ್ರೋಲ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಡಿಸೀಸ್ ನೋಡೋದಾಯ್ತು ಅಂದ್ರೆ, ಇದು ಇದು ಒಂದು ಸಿಂಪ್ಟಮ್ಸ್. ಇದು ನಿಮಗೆ ಅದೇನು ಇದು ಬರುತ್ತಲ್ಲ, ಸೊರಗು ರೋಗ ಅಂದ್ರೆ ಒಣಕ್ಯಂಡ್ ಹೋಗ್ತತಲ್ಲ, ಇದು ಒಂದ್ ಯಾವ್ದೋ ಒಂದು ಮರ ಆ ಹಸುರಾಗೆ ಇರುತ್ತೆ, ಇದಕ್ಕಿದ್ದಂಗೆ ಅದು ಒಣಕ್ಯಂಡು ಸುಟ್ಟಂಗ ಆಗ್ಬಿಡುತ್ತೆ. ಈ ರೀತಿ ಕಾಣ್ತಂದ್ರೆ
ಅದು ಪೂರಾ ಸೊರಗು ರೋಗ ಕಾಡ್ತಾ ಇದೆ. ಫಸ್ಟ್ ಅದಕ್ಕೆ ನಾವು ಬೇರಿಗೆ ಅದನ್ನ ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು. ಬೇರೆ ಕೊಟ್ಟು ಒಂದು ಸ್ಪ್ರೇ ಕೊಟ್ವಿ ಅಂದ್ರೆ, ಅದೇ ಹೇಳಿದ್ನಲ್ಲ 7 ದಿನ 14 ದಿನ. ಇದು ಎಕ್ಸಾಂಪಲ್ ನಿಮಗೆ ಒಂದು ಮರದ್ದು ತೋರಿಸ್ತಾ ಇರೋದು. ಬೆಳೆದ ಏನಾರು ಇತ್ತು ಅಂದ್ರೆ ನಾವು ಯಾವ್ದಾರ ರೋಗಕ್ಕಾಗ್ಲಿ 7 ರಿಂದ 14 ದಿನದಲ್ಲಿ ಅದನ್ನ ನಾವು ಕಂಟಿನ್ಯೂಸ್ಲಿ ಅಂದ್ರೆ ಅದು ಒಂದು ಟೈಮ್ ಟೇಬಲ್ ಹಾಕೊಂಡು ಸ್ಪ್ರೇ ಕೊಡ್ಬೇಕಾಗುತ್ತೆ. ಓಕೆನಾ? ಮುಂದಿನ ರೋಗ ನೋಡೋಣ. ಈಗ ನೋಡಿ, ಇದು ರಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಎಲೆ ಎಲೆ ಮೇಲೆ ಅದು ಚುಕ್ಕಿ 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 ಆಗಿ ಪೂರ ಆವರಿಸ್ಕೊಂಡಿರುತ್ತೆ ರಸ್ಟ್. ಅಂದ್ರೆ ಈ ನಿಮಗೆ ಇದು ಎಲ್ಲಾ ಎಲೆಗಳು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇದು ಬಂತಂದ್ರೆ ಬೆಳವಣಿಗೆ ಮಾಡಕ್ ಬಿಡಲ್ಲ. ಯಾವ್ದಾರ ಬೆಳೆ ಆಗಿರಲಿ ಬೆಳವಣಿಗೆ ಆಗೋದಕ್ಕೆ ಬಿಡಲ್ಲ. ಇದೆಲ್ಲ ಸಿವಿಯರ್ ಆಗಿ ಬಂದಿರತಕ್ಕಂತ ಒಂದು ರೋಗ ಇದು. ಇದು ನಿಮಗೆ ಎಲೆ ಮೇಲೆ 1 ಅಥವಾ 2 ಚುಕ್ಕೆ ನಿಮಗೆ ಅಲ್ಲಿ ಕಾಣಿಸ್ತಾ ಇದ್ದಾಗ್ಲೇ ನಮ್ದು 1 ಲೀಟರ್ ನೀರಿಗೆ 2 ml ಹಾಕೊಂಡು ಫಂಗಿಕೇರು ಮತ್ತೆ ನೀಮ್ ಆಯಿಲ್ ನ ಯಾಕೆ ಹೇಳ್ತೀವಪ್ಪ ಅಂದ್ರೆ, ಇದು ಅಜೆನಿಡಿಕ್ಟಾ ಅಂತಕ್ಕಂಥದ್ದು ನಮ್ಮ ಫಂಗಿಕೇರಲ್ಲೂ ಇದನ್ನ ಮಿಕ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕರಾಂಜಾ ಆಯಿಲ್, ಆಗ್ಲೇ ಹೇಳಿದ್ನಲ್ಲ ಕರಾಂಜಾ ಆಯಿಲ್ ಅಂತಂದು, ಅದೊಂದು ಇಂಡಿಯಮ್ ಪೊಂಗಮೆಟ್ರಿ ಇಂದ ಇವೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ. ಫಂಗಿಕೇರು ಮತ್ತೆ ನೀಮ್ ಆಯಿಲ್ ಇವೆರಡು. ನೀಮ್ ಆಯಿಲ್ 1 ಲೀಟರ್ಗೆ 1 ml, 1 ಲೀಟರ್ಗೆ ಇದು 2 ml ಫಂಗಿಕೇರ್. ಇವೆರಡನ್ನು ನಾವು ತಗೊಂಡು ಇದಕ್ಕೆ ನಾವು ಸ್ಪ್ರೇ ಮಾಡೋದಾಯ್ತು ಅಂದ್ರೆ ತುಂಬಾ ಒಳ್ಳೆ ಇದು ಕಂಟ್ರೋಲಿಂಗ್ ಬರುತ್ತೆ. ಅದೇ ರೀತಿ ಮುಂದಿನ ಒಂದು ಡಿಸೀಸ್ ನೋಡೋದಾಯ್ತು ಅಂದ್ರೆ, ಇಲ್ಲಿ ನೋಡ್ರಿ ಮುಖ್ಯವಾಗಿ ಇಲ್ಲಿ 2 ಡಿಸೀಸ್ ನಿಮಗೆ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ನಮಗೆ ಯಾವ ಬೆಳೆಗೆ ಜಾಸ್ತಿ ಸಿಗುತ್ತಪ್ಪ ಅಂದ್ರೆ, ಈ ಇದು ಯಾವ್ದು ಗ್ರೇಪ್, ದ್ರಾಕ್ಷಿಯಲ್ಲಿ ಇದು ಮುಖ್ಯವಾಗಿ ಮೇಜರ್ ಡಿಸೀಸ್. ಇದು ಒಂದು ರೋಗ, ಡೋನಿ ಮಿಲ್ಡ್ಯೂ ಮತ್ತು ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಈ ಕಡೆ ಎಡಭಾಗದಲ್ಲಿ ಪೌಡ್ರಿ ಮಿಲ್ಡ್ಯೂ ಇದೆ. ಆ ಬೂದಿ 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 ತರ ಕಾಣಿಸುತ್ತೆ. ಇದು ನಮಗೆ ಜಾಸ್ತಿ ಶೇಂಗಾಕ್ ಬರುತ್ತೆ, ಮತ್ತೆ ಈ ಎಲ್ಲಾ ಇದಕ್ಕೂ ಬೇರೆ ಬೆಳೆಗಳಿಗೆಲ್ಲ ಬರುತ್ತೆ. ಈರುಳ್ಳಿಗೂ ಬರುತ್ತೆ. ಆಮೇಲೆ ಅಲ್ಲೇ ಪಕ್ಕಕ್ಕೆ ಡೋನಿ ಮಿಲ್ಡ್ಯೂ ಇದೆ. ಡೋನಿ ಮಿಲ್ಡ್ಯೂಗೂ ಪೌಡ್ರಿ ಮಿಲ್ಡ್ಯೂಗೂ ಏನ್ ವ್ಯತ್ಯಾಸ ಯಾವ ರೀತಿ ಕಾಣ್ತತ್ತಪ್ಪ ಅಂದ್ರೆ, ಎಲೆಗಳ ಮೇಲೆ ಬೂದಿ ಬೂದಿ, ನೀವು ಕೈ ಇಟ್ಟು ನೋಡಿದಾಗ ಕೈಗೆ ಹತ್ತತ್ತೆ. ಅದು ಆತರ ಒಂಥರ ಹಿಟ್ಟು ತಿಗಣೆ ಅಂತಂದು ಅದ್ರದ್ದು ಒಂದು ಇರುತ್ತೆ. ಅದು ಡೋನಿ ಮಿಲ್ಡ್ಯೂ ಆಗಲ್ಲ. ಅದು ಏನಾಗುತ್ತೆ ಅಂದ್ರೆ ಅದು ಹುಳದಿಂದ ಬಂದಿರತಕ್ಕಂಥದ್ದು, ಇದು ರೋಗದಿಂದ ಬಂದಿರತಕ್ಕಂಥದ್ದು. ಒಂಥರ ಪೌಡರ್ 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 ಹಾಕ್ತಾರೆ ಎಲೆ ಮೇಲೆ, ಪೌಡರ್ ಹೆಂಗೆ ಚೆಲ್ದಾಗ ಕಾಣಿಸ್ತತೆ ಅದು ಪೌಡರ್ ಮಿಲ್ಡ್ಯೂ. ಅದೇ ರೀತಿ ಒಂಥರ ತುಕ್ಕು ಹಿಡ್ಕೊಂಡು ಎಲೆಗಳ ಮೇಲೆ ಹಳದಿ ಹಳದಿಯಾಗಿ ಕಾಣಿಸುತ್ತೆ. ಈ ತರ ಸಿಂಪ್ಟಮ್ಸ್ ಇತ್ತಪ್ಪ ಅಂದ್ರೆ ಇದು ನಿಮಗೆ ಡೋನಿ ಮಿಲ್ಡ್ಯೂ. ಈ ರೀತಿ ನಾವು ಇದನ್ನ ಡಿಫ್ರೆನ್ಸ್ ನೋಡ್ಕೋಬಹುದು. ಬೇರೆ ಬೇರೆ ಬೆಳೆಗೂ ಇವೆಲ್ಲವೂ ಸಾಮಾನ್ಯವಾಗಿ ಬರ್ತಾ ಇದಾವೆ. ಮುಂದೆ ನಾವು ಒಂದೊಂದೇ ಬೆಳೆ ಬಗ್ಗೆ ನಾವು ಡಿಸ್ಕಷನ್ ಮಾಡಕ್ ಹೋದಾಗ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ನೋಡ್ರಿ, ಇದು ಈಗ ಒಂದ್ ಬಂತು, ಅದನ್ನ ಹಾಕಿ ಸರ್. ಈಗ ನೋಡ್ರಿ, ಇದು ಪೂರಾ ಇವು ಎಲೆ ಮೇಲೆ ಯಾರೋ ತಗೊಂಡು ಪೌಡರ್ ಚೆಲ್ಬಿಟ್ರೆ ಅನ್ಬೇಕು. ಈ ಒಂದು ರೋಗ ಬಂತು ಅಂದ್ರೆ ಇದು ಬೆಳವಣಿಗೆ ಆಗಕ್ಕೆ ಬಿಡಲ್ಲ. ಹಂಗಾಗಿ ಈ ರೀತಿ ಯಾವ ರೋಗ ಲಕ್ಷಣಗಳು ಕಾಣಿಸ್ತವೆ ಇಮಿಡಿಯೇಟ್ಲಿ ಆಗಿ ನಾವು ಒಂದು ಸ್ಪ್ರೇ ಕೊಡ್ಬೇಕಾಗುತ್ತೆ. ಅದು ಯಾವ ರೀತಿ ಹೇಳಿದೆ, 7 ದಿನದಲ್ಲಿ ಮತ್ತೊಂದು ಸ್ಪ್ರೇ ಕೊಡ್ಬೇಕಾಗತ್ತೆ. 7 ದಿನ ಅಂತರದಲ್ಲಿ 2 ರಿಂದ 3 ಸ್ಪ್ರೇ ನಾವು ಕೊಟ್ಟಿದ್ದಾಯ್ತು ಅಂದ್ರೆ ಇದು ಪೂರ ಪ್ರಮಾಣದಲ್ಲಿ ಕಂಟ್ರೋಲಿಂಗ್ ಬರುತ್ತೆ. ನೆಕ್ಸ್ಟ್, ಅಲ್ಲಿಗೆ ಸುಮಾರು ಎಲ್ಲಾ ರೋಗಗಳು ಇಲ್ಲಿ ನಿಮಗೆ ಕಂಟ್ರೋಲಿಂಗ್ ಬಂದು ಎಲ್ಲವೂ ಗೊತ್ತಾಯ್ವು. ಇನ್ನೂ ಹೆಚ್ಚಿನ ವಿಚಾರ ಇದ್ರಿಗೆ ನಾವು ತಿಳ್ಕೊಬೇಕಪ್ಪ ಅಂದ್ರೆ, ಫಂಗಿ ಕೇರ್ ಬಗ್ಗೆ. ಒಂದೇ ನಿಮಿಷ, ಇದು ನೋಡಿದ್ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಈಗ ಪ್ರಾಡಕ್ಟ್ ಹೇಳಿದೆ ನಾನು, ಯಾವುದು ಫಂಗಿ ಕೇರ್ ಬಗ್ಗೆ, ಪೂರಾ ರೋಗಗಳ ಬಗ್ಗೆ ನೀವು ಅದು ಪೂರಾ ತಿಳ್ಕೊಂಡ್ರಿ. ನೆಕ್ಸ್ಟ್ ಕ್ರಾಪ್ ಕೇರ್ ಬಗ್ಗೆ. ಕ್ರಾಪ್ ಕೇರ್ ನೋಡೋದಾಯ್ತು ಅಂದ್ರೆ, ಕ್ರಾಪ್ ಕೇರು ಫಂಗಿ ಕೇರು, ಈ ಕ್ರಾಪ್ ಕೇರ್ ಅನ್ನೋದು ಪ್ಯೂರ್ಲಿ ಇನ್ಸೆಕ್ಟಿಸೈಡ್ಸ್.
ಅಂದ್ರೆ ನಾವು ಇಲ್ಲಿವರೆಗೂ ರೋಗಗಳಿಗೆಲ್ಲ ತಿಳ್ಕೊಂಡ್ವಿ. ಇದು ಪ್ಯೂರ್ ಉಳುಕ್ಕೋಸ್ಕರನೇ ನಾವು ಇದನ್ನ ಬಳಸೋದು. ಯಾವೆಲ್ಲ ನಾವು ಇದನ್ನ ಒಂದು ಪೆಸ್ಟ್ ಅಟ್ಯಾಕಿಗೆ ಬಳಸೋದು ನೋಡೋದಾಯ್ತು ಅಂದ್ರೆ, ನಮ್ಮ ಕೇವಾ ಕೈಪೋ ಇಂಡಸ್ಟ್ರಿಯಲ್ಲಿ ಈ ಒಂದು ಕ್ರಾಪ್ ಕೇರ್ ನಾನ್ ನೋಡ್ದಂಗೆ ಅಂದ್ರೆ ಸುಮಾರು ಅಡಿಕೆ ಬೆಳೆ ಕೊಟ್ಟಿದ್ದೀನಿ, ಚಿಲ್ಲಿ, ಮೆಣಸಿನ ಗಿಡ, ಟೊಮ್ಯಾಟೊ, ಇವೆಲ್ಲ ಏನೇನ್ ರೋಗಗಳು ಬರ್ತಾವ ಅಂತ ನಾನು ಹೇಳ್ತೀನಿ. ಇಂಥವೆಲ್ಲ ರೋಗಗಳಿಗೂ ಇದು ನಿಮಗೆ ರಾಮಬಾಣ ಆಗಿದೆ, ಯಾವುದು ನಮ್ಮ ಕ್ರಾಪ್ ಕೇರ್. ಇದೂನು ನಾನು ಆಗ್ಲೇ ಹೇಳ್ದಂಗೆ GMP, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಅವ್ರದ್ದೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಾವೆ, ಆ ನಾರ್ಮಲ್ಲೇ ಇದನ್ನ ನಾವು ತಯಾರು ಮಾಡಿರೋದು. ಹಾಗಾಗಿ ಇದನ್ನ ನಾವು ಪ್ರಿವೆಂಟಿವ್ ಅಂದ್ರೆ ನಾವು ಇದನ್ನ ಮುಂಜಾಗ್ರತವಾಗಿ ನಾವು ಇದನ್ನ ಕೊಡ್ಬೋದು. ಹುಳುಗಳು ಅಟ್ಯಾಕ್ ಆದ್ಮೇಲೆನು ನಾವ್ ಇದನ್ನ ಕೊಡ್ಬೋದು. ಯಾವೆಲ್ಲ ಹುಳುಗಳಿಗೆ ಇದು ನಮಗೆ ಬರುತ್ತಪ್ಪ ಅಂದ್ರೆ, ಈ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ, ಕೆಂಪು ತಿಗಣೆ, ಆಮೇಲೆ ಥ್ರಿಪ್ಸ್, ಆ ರಸ ಇರ್ತಕ್ಕಂಥ ಕೀಟಗಳು ಅವು, ವೈಟ್ ಫ್ಲೈ, ಆಮೇಲೆ ಜಾಸಿಡ್ಸ್ ಅಂತ ಹೇಳ್ತೀವಿ, ಹಾಪರ್ಸ್ ಅಂತ ಹೇಳ್ತೀವಿ, ಇನ್ನು ಅನೇಕ ಎಲ್ಲ ನಾವು ಇನ್ಸೆಕ್ಟ್ಗೂ ಇದನ್ನ ಬಳಸ್ಬೋದು. ಇದನ್ನ ನಾವು ಕೊಡೋದ್ರಿಂದ ಇದ್ರೊಳಗೂ ಏನಾಗಿದೆ, ಈ ಒಂದು ಏನು ರಾ ಮೆಟೀರಿಯಲ್ಸ್ ಎಲ್ಲ ಹಾಕಿದಾರಲ್ಲ ಆರ್ಗ್ಯಾನಿಕ್ ಅಲ್ಲಿ, ಇದರಲ್ಲಿ ಅಜರಂಡಿಕ್ಟ ನಿಕ್ಟ ಮತ್ತೆ ನೀಮ್ ಅನ್ನೋದನ್ನು ಇದ್ರೊಳಗೆ ಸೇರ್ಸಿರೋದ್ರಿಂದ ಒಳ್ಳೆ ಎಫೆಕ್ಟಿವ್ ಆಗಿ ಇದು ನಮ್ಮ ಬೆಳೆಗಳಿಗೆ ಹುಳುಗಳ ಮೇಲೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ನಾವ್ ಏನಾದ್ರೂ ಪೆಸ್ಟಿಸೈಡ್ಸ್ ಮತ್ತೆ ಫಂಗಿಸೈಡ್ಸ್ ಈ ರೀತಿ ಏನಾದ್ರೂ ನಾವು ಕಡಿಮೆ ಕಾನ್ಸಂಟ್ರೇಷನ್ ನಾವು ತಗೊಂಡು ನಾವೇನಾದ್ರೂ ಬಳಸಕ್ ಹೋದ್ವಿ ಅಂದ್ರೆ ಅದ್ರ ಜೊತೆಗೆ ಇದು ಕಂಪೇಬಲ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಮಿಕ್ಸ್ ಮಾಡಿ ಕೊಟ್ಟಿದೀವಿ. ಕ್ರಾಪ್ ಕೇರ್ ಅಂತಕ್ಕಂಥದ್ದು ಈ ಈ ಟೊಮೆಟೊ ಬೆಳೆ ಆಗಿರ್ಬೋದು, ಟೊಮೆಟೊ ಅತಿ ಹೆಚ್ಚು ಕಾಡ್ತಕ್ಕಂಥದ್ದೇನು, ಎಲೆ ಮುಟ್ರ ರೋಗ ಅಂತ ಹೇಳ್ತೀವಿ. ಎಲೆ ಮುಟ್ರಕೊಂಡು ಇವತ್ತು ಬಂದು ನೋಡಿದ್ವಿ ಅಂದ್ರೆ ನಾಳೆ ನೋಡ್ತಿದ್ದಂಗೆ ಅದು ತುಂಬಾ ಹರಡಿ ಬರುತ್ತೆ. ಅದು ಒಂದು ವೈರಲ್ ಡಿಸೀಸ್ ಇಂದನೂ ಬರುತ್ತೆ. ಆಮೇಲೆ ಈ ನಮಗೆ ಕಣ್ಣಿಗೆ ಕಾಣಲ್ಲ ಅಂತ ಒಂದು ಜಾಸಿಡ್ಸ್ ಅಂತ ಹೇಳ್ತೀವಿ, ರಸ ಇರುವ ಕೀಟಗಳಂತ ಹೇಳ್ತೀವಿ. ಎಲಿ ಒಳಗೆ ಅದು ಅವಿತ್ಕೊಂಡು ಅವೆಲ್ಲ ತಿನ್ನಕ್ ಸ್ಟಾರ್ಟ್ ಆಗ್ಬಿಡ್ತವೆ. ಅದು ಎಲ್ಲಾ ಬೆಳೆಗೂ ಇರುತ್ತದು ಕೀಟಗಳು. ನೀವು ಕಬ್ಬಿನ ಬೆಳೆ ನೋಡ್ಕೋಬಹುದು, ಟೊಮೆಟೊ ಬೆಳೆ ಇರ್ಬೋದು, ತರಕಾರಿ ಬೆಳೆ ಬಂತು ಅಂದ್ರೆ, ಆಮೇಲೆ ಚಿಲ್ಲಿ ಬೆಳೆಯಲ್ಲಿ ಇರ್ಬೋದು, ಇದೆಲ್ಲದ್ರಿಗೂ ಬರುತ್ತೆ. ಅದೇ ರೀತಿ ನಮ್ ಮೇನ್ ಕ್ರಾಪ್ಗಳು ಶುಂಠಿ ಬೆಳೆ ಆಗಿರ್ಬೋದು, ಇದ್ರ ಬೆಳೆಗೆ ಎಲ್ಲ ಬರುತ್ತೆ. ಮತ್ತೆ ನಮ್ಮ ದಾಳಿಂಬ್ರೆ ಆಗಿರ್ಬೋದು, ಪ್ರತಿಯೊಂದು ಬೆಳೆಯಲ್ಲಿ ಇವೆಲ್ಲ ನಮಗೆ ಸಿಂಟಮ್ಸ್ ಕಾಣಿಸ್ತವೆ. ಆಮೇಲೆ ಇದನ್ನ ನಾವು ಬಳಸೋದ್ರಿಂದ ಏನೇನೆಲ್ಲ ನಮಗೆಲ್ಲ ಅನುಕೂಲ ಆಗ್ತೈತೆ ಕ್ರಾಪ್ ಕೇರ್, ಇದನ್ನ ನಾವು ಕೊಡೋದ್ರಿಂದ ನಮ್ಮ ಒಂದು ಬೆಳೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಪೆಸ್ಟ್ ಪೆಸ್ಟ್ ಮೇಲೆ ಯಾವುದೇ ಒಂದು ಕೀಟ ಬಾಧೆ ಬರೋದಕ್ಕಾಗ್ಲಿ ಏನಾಗಲಿ ಅದು ಕಂಟ್ರೋಲಿಂಗ್ ನಲ್ಲಿ ಇಟ್ಟಿರುತ್ತೆ. ಹಾಗಾಗಿ ನಾವು ಇದನ್ನ ಕ್ರಾಪ್ ಕೇರ್ ನ ಕೊಡ್ಬೋದು. ಅದೇ ರೀತಿ ಇದರಲ್ಲಿ ನೀಮ್ ಆಯಿಲ್ ಮತ್ತೆ ಅತಿ ಹೆಚ್ಚು ಇರೋದ್ರಿಂದ ನಮಗೆ ಬೇಗ ಇದು ಕಂಟ್ರೋಲಿಗೆ ಸಿಗುತ್ತೆ. ಆಮೇಲೆ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ. ಈ ಕೆಲವೊಂದು ನಾವು ಇನ್ಸೆಕ್ಟಿಸೈಡ್ಸ್ ಎಲ್ಲ ನಾವು ಸ್ಪ್ರೇ ಕೊಡ್ತೀವಿ, ಅದು ಹೆಂಗ ಆಗ್ಬಿಟ್ಟವ ಅಂದ್ರೆ ಈಗ ನಮಗೆ ತುಂಬಾ ಹೈಲಿ ಮಾಲಿಕ್ಯೂಲ್ಸ್ ಬಂದ್ಬಿಟ್ಟದಾವ್. ಈ ನೀವು ನೋಡ್ಬೋದು, ನಾವು ಗೊಬ್ಬರದ ಅಂಗಡಿ ಹೋಗಿ ಕೇಳಿದ್ವಿ ಅಂದ್ರೆ ಹೈಲಿ ಕಾನ್ಸಂಟ್ರೇಷನ್ ಮಾಲಿಕ್ಯೂಲ್ಸ್, ಅವು ಕೆಲವೊಂದು ವಿಷನ್ ಅದಾವೆ, ಇವು ಅದಾವೆ. ಹಾಗಾಗಿ ನಾವು ಅಂತ ಏನು ಮಾಲಿಕ್ಯೂಲ್ಸ್ನೆಲ್ಲ ನಾವು ಸ್ಪ್ರೇ ಮಾಡ್ತಾ ಹೋದಾಗ ನಮ್ಮ ಬೆಳೆನೂ ಕುಂಠಿತ ಆಗುತ್ತೆ, ನಮ್ದು ಇಳುವರಿಗೂ ಹೊಡೆತ ಕೊಡುತ್ತೆ. ಹಾಗಾಗಿ ಬೆಳೆನೂ ಅಷ್ಟೊಂದು ಪ್ರೊಡಕ್ಷನ್ ಇರಲ್ಲ. ಹಾಗಾಗಿ ನಾವಿದು ಆರ್ಗ್ಯಾನಿಕ್ ಅಲ್ಲಿ ನಮ್ಮ ಒಂದು ಕ್ರಾಪ್ ಕೇರ್ ಮತ್ತೆ ಫಂಗಿ ಕೇರ್ ನೀಮ್ ಆಯಿಲ್ ಮಿಕ್ಸ್ ಕೊಡೋದ್ರಿಂದ ಇದು ವರ್ಕು ಚೆನ್ನಾಗಾಗುತ್ತೆ, ಬೆಳೆಗೂ ಪ್ರೊಡಕ್ಷನ್ ಕೊಡುತ್ತೆ. ಹಂಗಾಗಿ ನಾವ್ ಇದನ್ನ ಪ್ರತಿಯೊಬ್ಬರಿಗೂ ಹೇಳ್ಬೋದು. ನಾನು ಆಗ್ಲೇ ಇದನ್ನ ತೋರಿಸ್ದಂಗೆ ಇದ್ರೊಳಗೆ ನೀಮ್ ಇರೋದ್ರಿಂದ ಇದು ಎಫೆಕ್ಟಿವ್ ಆಗಿ ಉಳುಕು ಕಂಟ್ರೋಲ್ ಆಗುತ್ತೆ, ಅದ್ರ ಜೊತೆಗೆ ರೋಗಕ್ಕೂ ಕಂಟ್ರೋಲ್ ಬರುತ್ತೆ. ವೈಟ್ ಪೌಡರ್ ಮಿಲ್ಡ್ ಅಂತ ಹೇಳ್ತೀವಿ, ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ, ಆಮೇಲೆ ರಸ್ಟ್, ಆಮೇಲೆ ಟಿಪ್ ಲೈಟ್, ಆಮೇಲೆ ನಾನು ಆಗ್ಲೇ ಎಲ್ಲ ತೋರಿಸಿದ್ನಲ್ಲ ಲಿಪ್ ಸ್ಪಾಟ್, ಸ್ಟ್ಯಾಪ್ಸ್, ಇದೆಲ್ಲದು ಇದ್ರೊಳಗೆ ಕಂಟ್ರೋಲಿಗೆ ಬರುತ್ತೆ. ಅದೇ ರೀತಿ ಇದು ರೆಕಮೆಂಡೇಶನ್ ಹೋತಪ್ಪ ಅಂದ್ರೆ ಸೇಮ್ ಫಂಗಿ ಕೇರ್ ಯಾವ ರೀತಿ ಹೇಳಿದ್ವಿ ಅದೇ ರೀತಿನೇ ಇದನ್ನ ಬಳಸ್ಬೋದು. 2 ರಿಂದ 3 ml ಪರ್ ಲೀಟರ್. ಮುಖ್ಯವಾಗಿ ನಾವು ಸ್ಪ್ರೇ ಕೊಡ್ಬೇಕಪ್ಪ ಅಂದ್ರೆ 2 ರಿಂದ 3 ml 1 ಲೀಟರ್ ನೀರಿಗೆ ಬೆರೆಸಿ ಇದು ಕೊಡೋದಾಯ್ತು ಅಂದ್ರೆ ಒಳ್ಳೆ ಚೆನ್ನಾಗಿ ಕೆಲಸ ಆಗುತ್ತೆ.
ಈ ಇದನ್ನ ಯಾವ ರೀತಿ ನಾವು ಇದನ್ನ ಬಳಸೋದು ನೋಡೋದಾಯ್ತು ಅಂದ್ರೆ 1 ಲೀಟರ್ ನೀರಿಗೆ 2 ರಿಂದ 3 ml. ಆಮೇಲೆ ನಾವು ಯಾವ್ದೇ ಕ್ರಾಪಿಗೆ ನಾವು ಕೊಟ್ಟಿವಿ ಅಂದ್ರೆ ಇದನ್ನು ಇಂಟರ್ವಲ್ ಆಗಿ ನಾವು ಒಂದು ವಾರದಲ್ಲಿ ಹೇಳ್ಬೇಕು. ಒಂದು ಸಲ ಸ್ಪ್ರೇ ಮಾಡಿದ್ರೆ ಇನ್ನೊಂದ್ ಸಲ ನಾವು ವಾರ ಬಿಟ್ಟು ಇನ್ನೊಂದ್ಸರಿ ನೀವು ಇದನ್ನ ಸ್ಪ್ರೇ ಮಾಡಿ ಅಂತಂದು ರೈತರಿಗೆ ಹೇಳ್ಬೇಕು. ಆಮೇಲೆ ನಿಮಗೆ ಕೀಟದ ಲಕ್ಷಣಗಳು ಗೊತ್ತಾಗ್ತವೆ. ಕೀಟದ ಲಕ್ಷಣಗಳು ಗೊತ್ತಾದ ತಕ್ಷಣನೇ ನೀವು ನಮ್ದು ಕ್ರಾಪ್ ಕೇರು ಮತ್ತೆ ಫಂಗಿ ಕೇರು, ನೀಮ್ ಆಯಿಲ್ ಈ ಮೂರನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅಲ್ಲಿ ಏನಾದ್ರೂ ನಮಗೆ ರೋಗದ ಸಮಸ್ಯೆ ಇತ್ತು ಅಂದ್ರೆ, ಆಮೇಲೆ ಉಳುದ್ದು ಇತ್ತು ಅಂದ್ರೆ ಅದ್ರ ಜೊತೆಗೆ ಇದು ಕಂಟ್ರೋಲಿಗೆ ಬರುತ್ತೆ. ಈಗ ನಮಗೆ ರೇನಿ ಸೀಸನ್ ಆಗಿರೋದ್ರಿಂದ ಅಗ್ರೋ 80+ ಇದ್ರೊಳಗೆ ನಾವು ಆಡ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಏನಾದ್ರೂ ರೋಗಗಳು ಜಾಸ್ತಿ ಇತ್ತು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಅಥವಾ ಫ್ಲವರ್ ಬೋನ್ ಆಗಿರ್ಬೋದು, ಅಥವಾ ಗ್ರೋತ್ ಆಗಿರ್ಬೋದು, ಇಂಥವನ್ನ ರೆಕಮೆಂಡ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಇದೆಲ್ಲ ಕೊಟ್ಟಾಗ ಮತ್ತೆ ಅದು ಪ್ರಚೋದನೆ ಕೊಟ್ಟಂಗಾಗುತ್ತೆ. ಹಂಗಾಗಿ ಫಸ್ಟ್ ಈ ಮತ್ತು ರೋಗ ಮತ್ತು ಕೀಟನ ನಾವು ಅದನ್ನ ಹತೋಟಿಯಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಅದಾಗಿ ನೆಕ್ಸ್ಟ್ ಸ್ಪ್ರೇಗೆ ನೀವು ನೆಕ್ಸ್ಟ್ ನಮ್ದು ಫ್ಲವರ್ ಬೋನ್ ಆಗಿರ್ಬೋದು, ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್, ಗ್ರೋತ್, ಅದ್ರ ಜೊತೆಗೆ ಅಗ್ರೋ 80+ ಇವನ್ ಮಿಕ್ಸ್ ಮಾಡಿ ನಾವು ಅದು ಕೊಟ್ಟಾಗ ಏನಾಗುತ್ತೆ, ರೋಗಗಳು ಆಟೋಮೆಟಿಕಲಿ ಕೀಟ ರೋಗ ಕಂಟ್ರೋಲಿಗೆ ಬರುತ್ತೆ. ನೆಕ್ಸ್ಟ್ ಕಂಟ್ರೋಲಿಗೆ ಬಂದ ತಕ್ಷಣ ಅದು ಮತ್ತೆ ಇಳುವರಿನೂ ಚೆನ್ನಾಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅವರಿಗೆ ನೋಡೋದಕ್ಕೆ ಅದು ಗೊತ್ತಾಗುತ್ತೆ. ಆ ರೀತಿ ನೀವು ಇದನ್ನ ನೋಡ್ಬೇಕು. ಆಮೇಲೆ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಇದು ಎಲೆ ಕೆಳಭಾಗದಾಗ ಮೊಟ್ಟೆ ಇಡೋದು ಜಾಸ್ತಿ. ಈ ನಾವು ವೈಟ್ ಫ್ಲೈಸ್ ಅಂತ ಹೇಳ್ತೀವಿ, ಹಿಟ್ಟು ತಿಗಣೆ ಹುಳುಗಳು ಅಂತ ಹೇಳ್ತೀವಿ. ಈಗ ನಾವು ಅದು ಮುಟ್ಟಿದ ತಕ್ಷಣ ಕೈಗೆಲ್ಲ ಒಂಥರ ಹಿಟ್ಟು ಆದಂಗ ಆಗುತ್ತೆ. ಅವು ಏನ್ ಮಾಡ್ತವೆ, ಮೊಟ್ಟೆನ ಎಲಿ ಕೆಳಭಾಗದಾಗ ಇಟ್ಟಿರ್ತವೆ. ಎಕ್ಸಾಂಪಲ್ ನೀವು ಇದನ್ನ ನೋಡ್ಬೋದು, ಅಡಿಕೆ ಮರದಲ್ಲಿ. ಅಡಿಕೆ ಮರದಾಗ ಎಲಿಗಳು ಹಿಂಗ್ ಹೋಗಿ ಮಧ್ಯವಾಗಿ ಬಾಕಿನ ತೆಳ ಬಿದ್ಬಿಟ್ಟಿರ್ತಾರ. ಅಂದ್ರೆ ಎಲೆ ಉದ್ದಕ್ಕಿರುತ್ತಲ್ಲ, ಅಲ್ಲಿ ಮುದ್ರಿ 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 ಅದು ಅರ್ಧ ಎಲೆಗಳು ಚಾಚಿರ್ತವೆ, ಅರ್ಧ ಎಲೆಯಿಂದ ಬಾಕಿಂದಿರ್ತವೆ. ಆ ಬಾಗಿದ ಎಲೆಗಳಲ್ಲಿ ಹಿಂಗ್ ಈ ಕೆಳಗಡೆ ನೋಡಿದ್ರೆ ಬೆಳ್ಳಗ್ ಒಂಥರ ಜೇಡ್ ಕಟ್ಟಿದಂಗ್ ಕಟ್ಟಿರ್ತೈತಿ. ಅಲ್ಲಿ ಅದನ್ನ ನೀವು ಒಡೆದ್ ನೋಡಿದ್ರೆ ಅಲ್ಲಿ ಆ ವೈಟ್ ಫ್ಲೈಸ್ ಇರುತ್ತೆ. ಅದು ಏನ್ ಮಾಡುತ್ತೆ, ಅಲ್ಲಿ ಮೊಟ್ಟೆ ಇಟ್ಟು ಆ ಹುಳ ಅಲ್ಲಿ ರಸ ಹೀರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರಸ ಹೀರಕ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇದು ಅದು ಪತ್ರ ಹರಿತ್ತು, ಅದು ನಿಂತು ನಿಂತು ಅದು ಎಲೆ ಕೆಳ ಬೀಳಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೀವು ಅದನ್ನ ಅದ್ರೊಳಗ ನೋಡಿ, ಮತ್ತೆ ತೆಂಗಿನ ಮರದಾಗ ನೋಡ್ರಿ. ತೆಂಗಿನ ಮರದ ಕೆಳಗಡೆ ನೋಡಿದ್ದೆ ಅಂದ್ರೆ ಜಾಸ್ತಿ ಇದು ವೈಟ್ ಫ್ಲೈಸ್ ಮತ್ತೆ ನುಸಿ ಬರೋದು ಅದಕ್ಕೆ ಕಾರಣ. ಹಂಗಾಗಿ ನೀವು ಇದನ್ನ ಸ್ಪ್ರೇಗೆ ನಮ್ದು ಕ್ರಾಪ್ ಕೇರು ಮತ್ತೆ ಫಂಗಿ ಕೇರು, ನೀಮ್ ಆಯಿಲ್ ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡು ತೆಂಗಿನ ಮರಕ್ಕಾಗಿರ್ಬೋದು, ಅಡಿಕೆ ಮರಕ್ಕಾಗಿರ್ಬೋದು, ಆಮೇಲೆ ಈ ನಮ್ಮ ದಾಳಿಂಬ್ರೆ, ಪಪಾಯ, ಅದೇ ರೀತಿ ಶುಂಠಿ, ಇದು ಎಲ್ಲದಕ್ಕೂ ಯಾವ್ದು ರೋಗ ನಮಗೆ ಸ್ಟಾರ್ಟ್ ಆಗುತ್ತೋ ಆ ರೋಗ ಬರೋದ್ಕಿಂತ ಲಕ್ಷಣಗಳು ಕಂಡ ತಕ್ಷಣನೇ ಇದನ್ನ ಸ್ಪ್ರೇ ಮಾಡ್ಬೇಕು. ಮುಖ್ಯವಾದ ಒಂದು ವಿಚಾರ ಏನಪ್ಪಾ ಅಂದ್ರೆ ಕ್ಯಾನ್ ನ ಚೆನ್ನಾಗ್ ತೊಳ್ಕೊಬೇಕು. ಇದನ್ನ ಯಾವಾಗ್ಲೂ ಪ್ರತಿ ಬಾರಿ ಹೇಳ್ತಿರ್ತೀವಿ ಒತ್ತಿ ಒತ್ತಿ ರೈತರಿಗೆ, ಕ್ಯಾನ್ ಚೆನ್ನಾಗ್ ತೊಳ್ಕೊಬೇಕು. ಕ್ಯಾನ್ ಚೆನ್ನಾಗ್ ತೊಳೆದ್ಮೇಲೆ ಒಂದು ದಿನ ಅದನ್ನ ಹಾರಿಟ್ಟನು ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇಗೆ ಕೊಡ್ಬೇಕು. ಇದು ಕೊಡೋದ್ರಿಂದ ಏನಾಗ್ತತಿ, ನಮಗೆ ಒಳ್ಳೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಪೇಜ್. ಇಲ್ಲಿವರೆಗೂ ನಾವು ಇದು ಯಾವ್ಯಾವ ರೀತಿ ಬಳಸಿದ್ವಿ ಅಂತ ತಿಳ್ಕೊಂಡ್ವಿ. ಕ್ರಾಪ್ ಕೇರ್ ಬಗ್ಗೆನೂ ತಿಳ್ಕೊಂಡ್ವಿ. ಇನ್ನು ಅದ್ರ ಬಗ್ಗೆ ನಾವು ಕೀಟಗಳ ಬಗ್ಗೆ ಮತ್ತೆ ಮುಂದೆ ಇನ್ನು ಚರ್ಚೆ ಮಾಡ್ಕೊಂತ ಹೋಗೋಣ. ಅದೇ ರೀತಿ ಫಂಗಿ ಕೇರ್ ಬಗ್ಗೆ ಯಾವ್ಯಾವ ರೋಗಕ್ಕೆಲ್ಲ ನಾವು ಇದನ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ತಕ್ಕ ಮಟ್ಟಿಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ನೀವು ಯಾವುದೇ ಏನು ಗೊಂದಲ ಇಲ್ದಲೆ ಒಂದು ಎಲೆ ಮೇಲೆ ಏನಾದ್ರೂ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಅದು ರೋಗದ ಲಕ್ಷಣಗಳು ಕಂಡೇ ಕಾಣ್ತವೆ. ರೋಗದ ಲಕ್ಷಣಗಳು ಕಂಡಾಗ ನಮ್ಮ ಫಂಗಿ ಕೇರ್ನ 1 ಲೀಟರ್ ನೀರಿಗೆ 2 ರಿಂದ 3 ml, ಅದ್ರ ಜೊತೆ ಕಂಪಲ್ಸರಿ ನೀಮ್ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ. ಏನು ತೊಂದರೆ ಆಗಲ್ಲ. ನೀಮ್ ಆಯಿಲ್ ಯಾವುದಕ್ಕೂ ಎಫೆಕ್ಟಿವ್ ಕೊಡಲ್ಲ. ಅದು ಹುಳುಕ್ಕೂ ಕಂಟ್ರೋಲ್ ಮಾಡುತ್ತೆ ಮತ್ತೆ ರೋಗಕ್ಕೂ ಕಂಟ್ರೋಲ್ ಮಾಡುತ್ತೆ. ಈ ಒಂದು ವಿಚಾರ ಇಟ್ಕೊಂಡೆ ನಮ್ಮ ಕೇವಾ ಕೈಪೋ ಇಂಡಸ್ಟ್ರಿ R&D ಡಿಪಾರ್ಟ್ಮೆಂಟ್ ಈ ಮೂರನ್ನ ಬಿಟ್ಬಿಟ್ಟಿದ್ದಾರೆ ಮಾರ್ಕೆಟಿಗೆ. ಎಲ್ಲ ಮೂರನ್ನು ಜೊತೆ ಬಿಟ್ಟಿದ್ದಾರೆ. ನೀಮ್ ಆಯಿಲ್ ಬಿಟ್ಟಿದ್ದಾರೆ, ಅದ್ರ ಜೊತೆಗೆ ಫಂಗಿ ಕೇರು ಮತ್ತೆ ಕ್ರಾಪ್ ಕೇರ್. ಮತ್ತೆ 2 ಪ್ರಾಡಕ್ಟ್ ಹೊಸದ್ ಅದಾವೆ, ಅದನ್ನ ಲಾಸ್ಟಿಗೆ ಮತ್ತೆ ನಾವು ಡಿಸ್ಕಷನ್ ಮಾಡೋಣಂತೆ. ಇನ್ನು ಏನಾದ್ರೂ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ಗಳು ಇದ್ರೆ, ಇನ್ನು ಟೈಮ್ ಇದೆ ಅನ್ಕೊಂತೀನಿ, ಇನ್ನು 10 ನಿಮಿಷ. ಅದ್ರ ಬಗ್ಗೆ ಕೇಳಿ. ಚಾಟ್ ಬಾಕ್ಸ್ ನೋಡೋಣ. ಹ್ಯಾಂಡ್ ರೈಸ್ ಮಾಡಬಹುದು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹ್ಯಾಂಡ್ ರೈಸ್ ಹಾಕ್ಬಹುದು. ಮಾಡ್ಬೋದು. ಹಾ. ಕ್ಲಸ್ಟರ್ ಬೀನ್ ಬಗ್ಗೆ ಕೇಳಿದ್ದಾರೆ. ಇದು ನೀವು
ಅದಕ್ಕೂ ನಾವು ಇದು ನೀವು ರೋಗ ಮತ್ತು ಏನಾದ್ರ ಕೀಟ ಇತ್ತಂದ್ರೆ ಅದಕ್ಕೆ ನೀವು ಕೊಡ್ಬೋದು. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಬೀನ್ಸು ಮತ್ತೆ ಈ ಬಳ್ಳಿ ಏನ್ ಬೆಳೆಗಳು ಅದಾವಲ್ಲ, ಆ ಬಳ್ಳಿಗೆ ಕರೆಕ್ಟ್ ಆಗಿ 2 ml ಕೊಡಿ, 3 ml ಜಾಸ್ತಿ ಕೊಡಬೇಡಿ. Yes, sir. Thank you. Thank you very much, sir. Sir, Sangamesh, sir. Over to you, sir.